ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಮಹತ್ಕೃತಿಶತೈರ್ನಿತ್ಯಂ ವಿಶ್ವರಕ್ಷಣದೀಕ್ಷಿತಾನ್ ವಿಶ್ವೇಶತೀರ್ಥಚರಣಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವೇದವ್ಯಾಸಗುಣಾವಾಸವಿದ್ಯಾಧೀಶಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಮಹಾಭಾರತದ ಮೂಲಕ ವೇದವ್ಯಾಸರು ಜೀವನಕ್ಕೆ ಸನಿಹವಾದ ಅನೇಕ ಸಂದೇಶಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಜೀವನದಲ್ಲಿ ಅನೇಕ ದುಃಖಗಳು, ಅನೇಕ ಪ್ರಸಂಗಗಳು ನಮಗೆ ಎದುರಾಗ್ತವೆ. ಆಗ ಧೃತಿಗೆಡದೆ ಮಾನವನಾದವ ಹೇಗೆ ನಡ್ಕೊಳ್ಬೇಕು ಅನ್ನೊಂದು ಸಂದರ್ಭದಲ್ಲಿ ಎನ್ನುವ ನಿಟ್ಟಿನಲ್ಲಿ ವ್ಯಾಸರ ಮಾತುಗಳು ಬಹಳ ಅರ್ಥವತ್ತಾಗಿದ್ದಾವೆ. ಮಹಾಭಾರತವನ್ನು ಅನೇಕ ಮಜಲುಗಳಲ್ಲಿ ನಾವು ಕಾಣಬಹುದು. ರಾಜನೀತಿಯ ದೃಷ್ಟಿಯಿಂದ ನಮಗೆ ಸಂಸಾರದಲ್ಲಿ ಬರತಕ್ಕಂಥ ಅನೇಕ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ರೂಪದಲ್ಲಿ, ಜೊತೆಗೆ ಅನೇಕ ವ್ಯಕ್ತಿಗಳನ್ನು, ದುಷ್ಟರನ್ನೂ ನಿರೂಪಣೆ ಮಾಡಿದೆ, ಸಜ್ಜನರನ್ನೂ ನಿರೂಪಣೆ ಮಾಡಿದೆ. ನಮ್ಮ ಜೀವನದಲ್ಲಿ ಬರುವ ಅನೇಕ ದ್ವಂದ್ವಗಳಿಗೆ ಉತ್ತರ ಮಹಾಭಾರತದಲ್ಲಿದೆ ಅಂತ. ಹೀಗೆ ನಾನಾ ಮುಖಗಳಲ್ಲಿ ತೆರೆದುಕೊಳ್ಳುವ ಆ ಮಹಾಭಾರತ ಅನೇಕ ಪ್ರಸಂಗಗಳನ್ನು, ವಿವಾಹದ ಕಥೆಯನ್ನು ಹೇಳಿದರು, ಶೃಂಗಾರದ ಕಥೆಯನ್ನು ಹೇಳಿದರು. ಎಲ್ಲದರ ಹಿನ್ನೆಲೆಯಲ್ಲಿ ಒಂದೊಂದು ತತ್ವ ಅಡಗಿದೆ. ಒಬ್ಬೊಬ್ಬರ ಚರಿತ್ರೆಯನ್ನು, ನೀತಿಗಳನ್ನು ತಿಳಿಸುವಾಗ ಒಂದೊಂದು ಸಂದೇಶವನ್ನು ಕೊಡ್ತಾ ವ್ಯಾಸರು ಅದನ್ನು ಕಥೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಬಹಳ ದೀರ್ಘವಾಗಿ ಯಯಾತಿಯ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯನಿಗೆ ಪ್ರಾರಂಭದಲ್ಲಿ ವೈಶಂಪಾಯನರು ಹೇಳುವಾಗ ಸಂಕ್ಷೇಪವಾಗಿ ಹೇಳಿಬಿಟ್ರು ಯಯಾತಿಯ ಚರಿತ್ರೆಯನ್ನು. ಒಪ್ಪಲಿಲ್ಲ ಅವ. ಇಷ್ಟು ಸಂಕ್ಷೇಪವಾಗಿ ಹೇಳಿದರೆ ನನಗೆ ಕುತೂಹಲ ತಣಿಸೋದಿಲ್ಲ, ವಿಸ್ತಾರವಾಗಿ ಹೇಳ್ರಿ ಅಂತಂದ.
ಅದಕ್ಕೋಸ್ಕರ ವಿಸ್ತಾರವಾಗಿ ಅನೇಕ ಅಧ್ಯಾಯಗಳಲ್ಲಿ ಆ ಯಯಾತಿಯ ಚರಿತ್ರೆಯನ್ನು ವ್ಯಾಸರು ಮಹಾಭಾರತದ ಮೂಲಕ ನಮಗೆ ತಿಳಿಸಿಕೊಟ್ಟರು. ಹೀಗೆ ವೈಶಂಪಾಯನರಿಗೂ ಹಾಗೂ ಜನಮೇಜಯನಿಗೆ ನಡೆದ ಸಂಭಾಷಣೆ ಅದು ಯಯಾತಿಯ ಈ ಒಂದು ಚರಿತ್ರೆಯ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ ಅಂತ. ವಿವಾಹದವರೆಗೆ ಕೇಳಿದ್ದೇವೆ. ನಿನ್ನೆಯವರೆಗೆ ವಿವಾಹ ಆಯಿತು. ಇಬ್ಬರ ಒಟ್ಟಿಗೂ ವಿವಾಹವನ್ನು ಯಯಾತಿ ರಾಜ ತಾನು ಮಾಡಿಕೊಂಡಿದ್ದಾನೆ. ವಿವಾಹದ ನಂತರ ಅವನ ಜೀವನದಲ್ಲಿ ಏನೇನು ಪ್ರಸಂಗಗಳು ಎದುರಾಯಿತು. ನಮಗೆ ಯಯಾತಿ ಎಂದು ಕೂಡಲೇ ಅವನ ಬಾಯಿಂದ ಬಂದ ಒಂದು ಮಾತು, ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಅಂತ. ಎಷ್ಟು ಕಾಮವನ್ನು ಉಪಭೋಗಿಸಿದರೂ ಅದು ತೀರಿತು ಅಂತಿಲ್ಲ, ಅದು ನಿರಂತರವಾಗಿ ಬೆಳೀತಲೇ ಇರುತ್ತೆ ಅಂತ. ಯಾವಾಗ ಅವನಿಗೆ ಬಂದದ್ದು, ಅವನ ಮಗನ ಯೌವನವನ್ನು ತಾನು ಸ್ವೀಕಾರ ಮಾಡಿ ತನ್ನ ಮುಪ್ಪನ್ನು ಅವನಿಗೆ ಕೊಟ್ಟು ಬಯಕೆಯನ್ನು ತೀರಿಸಿಕೊಳ್ಳಿಕ್ಕೆ ಹೊರಟವ ಯಯಾತಿ. ಪರಿಹಾರ ಆಗಲಿಲ್ಲ, ತೀರಲಿಲ್ಲ. ಕೊನೆಗೆ ತನ್ನ ಮುಪ್ಪನ್ನು ತಾನು ವಾಪಸ್ ಪಡೆದುಕೊಂಡ, ಮಗನ ಯೌವನವನ್ನು ಮಗನಿಗೆ ವಾಪಸ್ ಕೊಟ್ಟ ಅಂತ. ಇದು ನಮಗೆ ವಿಚಿತ್ರ ಅಂತ ಅನ್ನಿಸಬಹುದು. ಯಾಕೆ ಹಾಗೆ ಮಾಡಿದ ಯಯಾತಿ? ಇದೆಲ್ಲ ನಾವು ಮೇಲ್ನೋಟಕ್ಕೆ ಕೆಲವೊಂದು ಪ್ರಸಂಗಗಳಲ್ಲಿ ಯಯಾತಿಯ ಕಥೆಯನ್ನು ಇಷ್ಟು ವಿಸ್ತಾರವಾಗಿ ನಾವು ಕೇಳಿರೋದಿಲ್ಲ. ಮಹಾಭಾರತದ ಈ ಒಂದು ಪ್ರವಚನ ಮಾಲಿಕೆಯ ಮೂಲಕ ಬಹಳ ವಿಶೇಷವಾಗಿ ಆ ಯಯಾತಿಯ ಪರಿಪೂರ್ಣವಾದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವಿವಾಹ ಏನೋ ಆಯಿತು ಶರ್ಮಿಷ್ಠೆ ಹಾಗೂ ದೇವಯಾನಿಯ ಜೊತೆಗೆ. ಶುಕ್ರಾಚಾರ್ಯರ ಆದೇಶದಂತೆ ಬ್ರಾಹ್ಮಣ ಕನ್ಯೆಯಾದರೂ ಕೂಡ ತಾವಾಗಿ ಕೊಟ್ಟ ಆ ಕನ್ಯೆಯನ್ನು ಯಯಾತಿ ರಾಜ ತಾನು ಸ್ವೀಕಾರವನ್ನು ಮಾಡಿದ. ಇಬ್ಬರ ಜೊತೆಗೆ ತನ್ನ ಸುಂದರವಾದ ಅಮರಾವತಿಯಂತೆ ಬೆಳಗುತ್ತಾ ಇರತಕ್ಕಂಥ ಪಟ್ಟಣ, ಅಂಥ ಪಟ್ಟಣವನ್ನು ಯಯಾತಿ ರಾಜ ತಾನು ಪ್ರವೇಶವನ್ನು ಮಾಡಿದ್ದಾನೆ. ಮಾಡಿದಾಗ ಪಟ್ಟದ ರಾಣಿಯಾಗಿ ದೇವಯಾನಿ ಅವಳನ್ನು ತನ್ನ ಮನೆಯಲ್ಲಿ ಅಂತಃಪುರದಲ್ಲಿ ಇಟ್ಟುಕೊಳ್ಳಬೇಕು ಆಜ್ಞೆ ಮಾಡಿ ಕಳಿಸಿದ್ದಾರೆ ಶುಕ್ರಾಚಾರ್ಯರು. ಯಾವುದೇ ಕಾರಣಕ್ಕೂ ಶರ್ಮಿಷ್ಠೆಯನ್ನು ಸ್ಪರ್ಶ ಮಾಡುವಂತೆ ಇಲ್ಲ, ರಹಸ್ಯದಲ್ಲಿ ಅವಳ ಜೊತೆಗೆ ಮಾತನಾಡುವಂತೆ ಇಲ್ಲ, ಅವಳ ಜೊತೆಗೆ ಶಯ್ಯೆಯಲ್ಲಿ ಮಲಗುವಂತೆ ಇಲ್ಲ. ಇಷ್ಟು 3 ಕಠಿಣವಾದ ಷರತ್ತುಗಳನ್ನು ಹಾಕಿ ಇಬ್ಬರನ್ನು ಕಳಿಸಿಕೊಟ್ಟರು ಶುಕ್ರಾಚಾರ್ಯರು. ದೇವಯಾನಿಯ ಅಪ್ಪಣೆಯಂತೆ ದೇವಯಾನಿಯನ್ನು ತನ್ನ ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದಾನೆ. ಅವಳಿಗೋಸ್ಕರ ಒಂದು ಅಶೋಕವನಿಕಾ ಅಂತ ಒಂದು ಉಪವನ, ಅದೇ ಅಂತಃಪುರಕ್ಕೆ ಸಂಬಂಧಪಟ್ಟ ಉಪವನ ಅದು. ಆ ಉಪವನದಲ್ಲಿ ದೇವಯಾನಿಯ ಮಾತಿನಂತೆ ವಿಶೇಷವಾದ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟು ಶರ್ಮಿಷ್ಠೆಯನ್ನು ಅಲ್ಲಿಟ್ಟಿದ್ದಾನೆ. ದೇವಯಾನಿಯನ್ನು ತನ್ನ ಅಂತಃಪುರದಲ್ಲಿ ತಾನು ಇಟ್ಟುಕೊಂಡಿದ್ದಾನೆ ಅವ ಯಯಾತಿ ಮಹಾರಾಜ ಅಂತ. ವಿವಾಹ ಆದ ನಂತರ ಇಷ್ಟು ಪ್ರಸಂಗಗಳು ನಡೀತು. ಇಬ್ಬರಿಗೂ ಒಂದೊಂದು ಸ್ಥಾನವನ್ನು ಕಲ್ಪನೆ ಮಾಡಿಕೊಟ್ಟಿದ್ದಾನೆ ಯಯಾತಿ. ನಂತರ ಅನೇಕ ವರ್ಷಗಳು ಕಳೀತು. ಕೆಲವೊಮ್ಮೆ ಬೇಸರ ಆದಾಗ ದೇವಯಾನಿ ಯಾವ ಉಪವನದಲ್ಲಿ ಶರ್ಮಿಷ್ಠೆ ವಾಸವಾಗಿದ್ದಾಳೋ ಅಲ್ಲಿಗೆ ಬರ್ತಾ ಇದ್ದಾಳೆ. ಆಟವನ್ನು ಆಡ್ತಾ ಇದ್ದಾರೆ, ಇಬ್ಬರೂ ಕೂಡ ವಿನೋದವನ್ನು ಮಾಡ್ತಾ ಇದ್ದಾರೆ. ಮತ್ತು ತನ್ನ ಅಂತಃಪುರಕ್ಕೆ ತಾನು ಹೋಗ್ತಾ ಇದ್ದು, ಶರ್ಮಿಷ್ಠೆ ಅಲ್ಲೇ ಉಳಿತಾ ಇದ್ದು. ಹೀಗೆ ಅನೇಕ ವರ್ಷಗಳು ಕಳೀತು. ಅನೇಕ ವರ್ಷಗಳು ಕಳೆದ ನಂತರ ದೇವಯಾನಿಗೆ ಋತುಕಾಲ ಪ್ರಾಪ್ತಿ ಆಯಿತು. ಆ ಋತುಕಾಲ ಪ್ರಾಪ್ತಿ ಆದ ನಂತರ ಯಯಾತಿ ರಾಜನ ಮೂಲಕ ಒಬ್ಬ ಮಗನನ್ನು ಅವಳು ಪಡೆದುಕೊಂಡಿದ್ದಾಳೆ. ಆ ದೇವಯಾನಿಗೆ ಒಬ್ಬರಲ್ಲ 2 ಮಕ್ಕಳು ತಾವು ಹುಟ್ಟಿಕೊಂಡಿದ್ದಾರೆ ಅಂತ. ಮಗ ಹುಟ್ಟಿದ್ದಾನೆ ಎನ್ನುವ ಸಂತೋಷದಿಂದ ಬಹಳ ವಿಶೇಷವಾಗಿ ಅಕ್ಕರೆಯಿಂದಲೇ ಪ್ರೀತಿಯಿಂದ ಸಂಸಾರವನ್ನು ಮಾಡ್ತಾ ಇದ್ದಾನೆ. ಲೇಭೆ ಗರ್ಭಂ ಪ್ರಥಮತಃ ಕುಮಾರಂಚ ವ್ಯಜಾಯತ ಗತೆ ವರ್ಷ ಸಹಸ್ರೇತು ಶರ್ಮಿಷ್ಠಾ ವಾರ್ಷ ಪರ್ವಣಿ. ಮೊದಲು ಒಂದು ಮಗುವನ್ನು ಪಡೆದುಕೊಂಡ ದೇವಯಾನಿಯ ಮೂಲಕ. ದೇವಯಾನಿಗೆ ಮಗು ಹುಟ್ಟಿದೆ. ಮಗುವನ್ನು ನೋಡುವ ಸಂದರ್ಭ ವಿಶೇಷವಾಗಿ ಆನಂದಪಟ್ಟು ಒಂದು ಕ್ಷಣವೂ ಕೂಡ ಮಗನನ್ನು ಬಿಟ್ಟಿರಲಿಕ್ಕೆ ತಯಾರಿಲ್ಲ ಅವ ಯಯಾತಿ. ಅಷ್ಟು ಮೋಹ ಮಗುವಿನ ಮೇಲೆ ಬೆಳೆದಿದೆ. ಈ ಕಡೆ ಅನೇಕ ವರ್ಷಗಳು ಕಳೆದ ನಂತರ ಶರ್ಮಿಷ್ಠೆಗೂ ಕೂಡ ಋತುಕಾಲ ಪ್ರಾಪ್ತಿಯಾಯಿತು. ಆ ಕಾಲಕ್ಕನುಗುಣವಾಗಿ ದೇಹದ ಬೆಳವಣಿಗೆಗಳ ಅನುಗುಣವಾಗಿ ಅವಳಿಗೂ ಮನದಲ್ಲಿ ಅನುರಾಗ ಉಂಟಾಯಿತು. ಪುರುಷನ ಸಂಘ ಬೇಕು ಅಂತನ್ನಿಸ್ತು. ಏನು ಮಾಡಬೇಕು? ಗಂಡ ಯಯಾತಿ ಪತಿಯಂತ ಸ್ವೀಕಾರ ಮಾಡಿದ್ದಾಳೆ. ಇಬ್ಬರು ಒಟ್ಟಿಗೆ ಬಂದವರು ಶರ್ಮಿಷ್ಠೆ ಮತ್ತು ದೇವಯಾನಿ. ಪತಿಯಂತ ಸ್ವೀಕಾರ ಮಾಡಿದ ಯಯಾತಿಯನ್ನು ಬಿಟ್ಟು ಮತ್ತೊಬ್ಬರನ್ನು ವರಿಸುವಷ್ಟು
ಬುದ್ಧಿ ಉಳ್ಳವಳಲ್ಲ, ಅಂಥ ಬುದ್ಧಿ ಉಳ್ಳವಳಲ್ಲ ಅವಳು ಶರ್ಮಿಷ್ಠೆ ಅಂತ. ಹಾಗಾಗಿ ಗಂಡನ ಬರುವಿಕೆಯನ್ನು ಕಾಯ್ತಾ ಇದ್ದಾಳೆ. ಅಶೋಕವನ ಹೆಸರು ಅಶೋಕ. ಆ ಒಂದು ಮನದ ಅಭಿಪ್ರಾಯಗಳನ್ನು ಹೊತ್ತ ಶರ್ಮಿಷ್ಠೆ ಬಹಳ ಚೆನ್ನಾಗಿ ಹೇಳುತ್ತಾಳೆ. ಆ ಮರದ ಬಳಿಯಲ್ಲಿಗೆ ಹೋಗಿ ಅವಳು ಹೇಳುತ್ತಾಳೆ, ಅಶೋಕ ಶೋಕಾಪನುದ ಶೋಕೋಪಹತ ಚೇತಸಾಂ ತ್ವನ್ನಾಮಾನಂ ಕುರುಷ್ವಾದ್ಯ ಪ್ರಿಯ ಸಂದರ್ಶನೇನ ಮಾಂ ಅಂತ. ಅದಕ್ಕೆ ಒಂದು ಮಾತು ಹೇಳುತ್ತಾರೆ ನೋಡಿ, ನಮಗೆ ಅತಿಯಾದ ಗಮನ ಬೇರೆ ಕಡೆ ಹೋದರೆ ನಾವು ಏನು ಮಾಡುತ್ತೇವೆ, ಏನು ಮಾತನಾಡುತ್ತೇವೆ, ಯಾವುದರ ಅರಿವು ನಮಗಿರೋದಿಲ್ಲ. ಅದರಂತೆ ಕಾಲಕ್ಕನುಗುಣವಾಗಿ ಶರ್ಮಿಷ್ಠೆ ಪರಿಪೂರ್ಣವಾಗಿ ಯಯಾತಿಯ ಮೇಲೆ ಮನಸ್ಸನ್ನು ಮಾಡಿದ್ದಾಳೆ. ಅದಕ್ಕೇನು ಮಾಡಬೇಕು? ಪತಿಯ ಆಗಮನವನ್ನು ನಿರೀಕ್ಷೆ ಮಾಡುತ್ತಾ ಇದ್ದಾಳೆ. ಮರದ ಬಳಿಯಲ್ಲಿ ಕೇಳ್ತಾ ಇದ್ದಾಳೆ, ಹೆಸರು ನಿನಗೆ ಅಶೋಕ ಅಂತ. ಯಾರು ನಿನ್ನಲ್ಲಿ ಆಶ್ರಯವನ್ನು ಪಡಿತಾರೆಯೋ ಅವರಿಗೂ ನಿನ್ನ ಹೆಸರನ್ನು ತಂದುಕೊಡು ಅಂತ. ನಿನ್ನ ಹೆಸರು ಅಂದರೆ ಅಶೋಕ, ಶೋಕರಾಹಿತ್ಯವನ್ನು ತಂದುಕೊಡು ಅಂತ ಅರ್ಥ. ಹೀಗೆ ನಾನಾ ವಿಧವಾಗಿ ಅನೇಕ ಒಬ್ಬಳೇ ಮಾತನಾಡಿಕೊಳ್ತಾ ಇದ್ದಾಳೆ. ಏನು ಮಾಡೋದು? ಯಯಾತಿ ರಾಜ ಬರ್ತಾ ಇಲ್ಲ, ಒಬ್ಬನೇ ಕೂತಿದ್ದಾನೆ, ಯಾವಾಗಲೂ ಮಗನ ಬಳಿಯಲ್ಲೇ ಇರ್ತಾನೆ. ಹೊರಗೆ ಬಂದರೆ ದೇವಯಾನಿ ಜೊತೆಗಿರ್ತಾಳೆ, ಅವಳ ದಾಸಿ ನಾನು. ಹೇಗೆ ನನ್ನ ಮನದ ಅಭಿಪ್ರಾಯವನ್ನು ಯಯಾತಿಯ ಬಳಿಯಲ್ಲಿ ಹಂಚಿಕೊಳ್ಳುವ ಬಗೆ ಹೇಗೆ ಅಂತ ಇಷ್ಟು ಆಲೋಚನೆಯನ್ನು ಮಾಡ್ತಾ ಇರುವಾಗಲೇ ಅವಳ ದೈವವಶಾತ್, ಅವಳ ಅಪೇಕ್ಷೆಯಂತೆ ಒಬ್ಬನೇ ಅಂತಃಪುರದಿಂದ ಹೊರಗೆ ಬಂದ ಯಯಾತಿ. ಅದನ್ನು ನೋಡಿದಳು, ಬಹಳ ಆನಂದ ಆಯಿತು ಶರ್ಮಿಷ್ಠೆಗೆ. ಒಳ್ಳೆಯ ಆಭರಣಗಳನ್ನು ತೊಟ್ಟಿದ್ದಾಳೆ, ಪೀತಾಂಬರವನ್ನು ತೊಟ್ಟಿದ್ದಾಳೆ. ಯಯಾತಿಗೆ ಕಾಣುವಂತೆ ತನ್ನ ಹಾವಭಾವಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಶರ್ಮಿಷ್ಠೆ. ಅದನ್ನು ನೋಡಿದ ಯಯಾತಿ ತಾನೇ ಬರ್ತಾ ಇದ್ದಾನೆ, ಉಪವನಕ್ಕೆ ಬಂದಿದ್ದಾನಂತೆ. ತದಾ ಪ್ರಭೃತಿ ದೃಷ್ಟ್ವಾ ತ್ವಾಂ ಸ್ಮರಾಮಿ ಅನಿಶಮುತ್ತಮೆ ಅಬ್ರವೀದುಷನಾ ಕಾವ್ಯೋ ದೇವಯಾನೀಂ ಯದಾವಹಂ. ಒಬ್ಬನೇ ಬಂದಿರತಕ್ಕಂಥ ಆ ಯಯಾತಿಯನ್ನು ಕಂಡು ಶರ್ಮಿಷ್ಠೆ ತನ್ನ ಎಲ್ಲ ಅಭಿಪ್ರಾಯಗಳನ್ನು ಯಯಾತಿಗೆ ತಿಳಿಸ್ತಾ ಇದ್ದಾಳೆ. ಋತುಕಾಲ ಬಂದಿದೆ, ಪತಿಯ ದರ್ಶನದ ಆಕಾಂಕ್ಷೆ ಉಳ್ಳವಳಾಗಿದ್ದೇನೆ. ಇಂಥ ನನ್ನನ್ನು ಸ್ವೀಕಾರ ಮಾಡು, ನನ್ನ ಜೊತೆಗೆ ಸಂಸಾರವನ್ನು ಮಾಡು, ನನಗೂ ಪುತ್ರಭಿಕ್ಷೆಯನ್ನು ನೀಡು. ಅನೇಕ ಆಸೆ ಆಕಾಂಕ್ಷೆಗಳಿದ್ದಾವೆ, ಅದನ್ನು ಪತಿಯಾದ ನಿನ್ನ ಬಳಿಯಲ್ಲಿ ಹೇಳಿಕೊಳ್ಳದೆ ಮತ್ಯಾರ ಬಳಿಯಲ್ಲಿ ಹೇಳಿ. ಹಾಗಾಗಿ ಶರ್ಮಿಷ್ಠೆ ತಾನು ಪ್ರಿಯವಾಗಿ ಮಾತನಾಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ತವವ ನಾಹುಷಗೃಹೇ ಕಸ್ತ್ರಿಯಂ ದ್ರಷ್ಟುಮರ್ಹತಿ. ಅಶೋಕವನದಲ್ಲಿ ನನ್ನ ತಂದಿಟ್ಟಿದ್ದಿ, ಇಂಥ ಒಂದು ಉಪವನ, ಇಲ್ಲಿ ನಿನ್ನನ್ನು ಬಿಟ್ಟರೆ ನನ್ನನ್ನು ನೋಡಲಿಕ್ಕೆ ಮತ್ಯಾವ ಪುರುಷನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಬಳಿಯಲ್ಲಿ ನಾನು ಮಾತನಾಡದೆ, ನಿನ್ನ ಕೈಯನ್ನು ಹಿಡಿಯದೆ ಮತ್ಯಾರ ಕೈಯನ್ನು ನಾನು ಹಿಡಿಲಿಕ್ಕೆ ಸಾಧ್ಯ. ಹಾಗಾಗಿ ಶರ್ಮಿಷ್ಠೆ ಇಂಥ ಅನೇಕ ಮಾತುಗಳನ್ನು ಸಾ ತ್ವಾಂ ಯಾಚೆ ಪ್ರಸಾದ್ಯ ಅಹಂ ಋತುಂ ದೇಹಿ ನರಾಧಿಪ. ಋತುಕಾಲ ಪ್ರಾಪ್ತವಾಗಿದೆ, ಅದಕ್ಕೇನು ಬೇಕೋ ಅನುಗುಣವಾಗಿ ನೀನು ಅದನ್ನು ನನಗೆ ಕೊಡು ಅಂತ ಇಷ್ಟು ತನ್ನ ಅಭಿಪ್ರಾಯವನ್ನು ತಾನು ತಿಳಿಸಿದಳು. ಆಗ ಹೇಳಿದ ಯಯಾತಿ ರಾಜ, ನೀನು ಕೇಳಿದಂತೆ ನಾನು ನಿನ್ನ ಬಯಕೆಗಳನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದ. ಕಾರಣ ಏನು ಗೊತ್ತಾ? ನಿನ್ನನ್ನು ಮದುವೆ ಮಾಡಿಕೊಡುವಾಗ ಶುಕ್ರಾಚಾರ್ಯರು ಕಟ್ಟಪ್ಪಣೆಯನ್ನು ನನಗೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಶಯ್ಯೆಯಲ್ಲಿ ಅವಳ ಜೊತೆಗಿರಬಾರದು, ಅವಳನ್ನು ಸ್ಪರ್ಶ ಮಾಡಬಾರದು, ಇಷ್ಟೆಲ್ಲ ಅಪ್ಪಣೆ ಮಾಡಿ ದೇವಯಾನಿಯನ್ನು ನಿನ್ನನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಏನಾದರೂ ನಾನು ತಪ್ಪು ಮಾಡಿದರೆ ಏನಾದೀತು? ಮೊದಲೇ ಹೇಳಿ ಕೇಳಿ ಶುಕ್ರಾಚಾರ್ಯರು, ಅವರ ವಿರುದ್ಧವಾಗಿ ನಾನೇನಾದರೂ ನಡೆದುಕೊಂಡರೆ ದೊಡ್ಡ ಅಧರ್ಮವನ್ನೇ ನಾನು ಮಾಡಿದಂತೆ ಅಂತ ಯಯಾತಿ ತಾನು ಹೇಳಿದ. ಅಬ್ರವೀದ್ ಉಷನಾ ಕಾವ್ಯ ದೇವಯಾನೀಂ ಯದಾವಹಂ ನೇಯಂ ಆಹ್ವಯಿತವ್ಯ ತೇ ಶಯನೆ ವಾರ್ಷಪರ್ವಣಿ ದೇವಯಾನ್ಯ ಪ್ರಿಯಂ ಕೃತ್ವಾ ಶರ್ಮಿಷ್ಠಾಮಪಿ ಪೋಷಯ. ಏನು ಹೇಳಿದ್ದು ಶುಕ್ರಾಚಾರ್ಯರು? ದೇವಯಾನಿಯನ್ನು ನಿನ್ನ ಹೆಂಡತಿಯಂತೆ ಸ್ವೀಕಾರ ಮಾಡು, ಶರ್ಮಿಷ್ಠೆಯನ್ನು ಚೆನ್ನಾಗಿ ಪೋಷಣೆ ಮಾಡು ಅಂತಂದರು. ಅವರ ಮಾತಿನಲ್ಲಿಯೇ ಹೇಗಿರಬೇಕು ಅಂತ ನನಗೆ ಸೂಚನೆಯನ್ನು ಕೊಟ್ಟಿರುವಾಗ ಅದಕ್ಕೆ ವ್ಯತಿರಿಕ್ತವಾಗಿ ನಾನು ಹೇಗೆ ವರ್ತನೆ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಹಾಗೆ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಶರ್ಮಿಷ್ಠೆ ಕೆಲವೊಂದು ಧರ್ಮದ ಮಾತುಗಳನ್ನು ಹೇಳಿದ್ಲು. ದೇವಯಾನಿಯು ಬೇಕಾದಷ್ಟು ಧರ್ಮದ ಮಾತುಗಳನ್ನು ಅವಳ ಸಂವಾದದಲ್ಲಿ ಕೇಳಿದ್ದೇವೆ. ಅದರಂತೆ ಈ ಮಾತುಗಳನ್ನು ಹೇಳಿದಾಗ ಯಯಾತಿಯ ಬಳಿಯಲ್ಲಿ ಶರ್ಮಿಷ್ಠೆಯು 4 ಮಾತುಗಳನ್ನು ಹೇಳಿದ್ಲು. ಸುಳ್ಳು ಹೇಳಿದಾಗತ್ತೆ, ಅಧರ್ಮವನ್ನು ಮಾಡಿದ ಹಾಗಾಗುತ್ತೆ,
ನಾನು ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಿ. ಸುಳ್ಳು ಹೇಳಬಾರದು ನಿಜ, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳನ್ನು ಹೇಳಬಹುದು ಅಂತ ಹೇಳ್ತಾ ಇದ್ದಾಳೆ. ಕೆಲವೊಂದು ಸಂದರ್ಭದಲ್ಲಿ ಹೇಳಿದ ಸುಳ್ಳು ಅದು ದೋಷ ಆಗೋದಿಲ್ಲಂತೆ. ಯಾವಾಗ? ಒಂದು 3-4 ಸ್ಥಳಗಳನ್ನು ಶರ್ಮಿಷ್ಠೆ ತಾನು ಹೇಳ್ತಾ ಇದ್ದಾಳೆ. ನ ನರ್ಮಯುಕ್ತಂ ಅನೃತಂ ಹಿನಸ್ತಿ ನ ಸ್ತ್ರೀಷು ರಾಜನ್ನ ವಿವಾಹ ಕಾಲೇ ಪ್ರಾಣಾತ್ಯಯೇ ಸರ್ವಧನಾಪಹಾರೇ ಪಂಚಾನೃತಾನಿ ಆಹುಹು ಅಪಾತಕಾನಿ ಅಂತಂದು 5 ಸಂದರ್ಭಗಳಲ್ಲಿ ಸುಳ್ಳನ್ನು ಹೇಳಿದರೆ ಅದು ಅಪಾತಕಾನಿ, ಅದು ಪಾತಕ ಆಗೋದಿಲ್ಲ, ದೋಷ ಆಗೋದಿಲ್ಲ ಅಂತ ಶರ್ಮಿಷ್ಠೆ ಹೇಳ್ತಾ ಇದ್ದಾಳೆ ಒಂದು ಮಾತು. ಏನದು? ಯಾವ ಯಾವ ಸ್ಥಳಗಳನ್ನು ನಿರೂಪಣೆ ಮಾಡಿದ್ದಾಳೆ? ಮೊದಲನೇದಾಗಿ ಹೇಳಿದ್ದು ನ ನರ್ಮಯುಕ್ತಂ ಅನೃತಂ ಹಿನಸ್ತಿ ಅಂತ. ಏನೋ ಪರಸ್ಪರ ಸಂಭಾಷಣೆ ಮಾಡ್ತಾ ಇದ್ದೇವೆ, ಸ್ನೇಹಿತರೋ, ಅಕ್ಕ ತಂಗಿಯರೋ, ಅಣ್ಣ ತಮ್ಮಂದಿರೋ, ಅಥವಾ ಗಂಡ ಹೆಂಡತಿಯರಲ್ಲೇ ಆಗಬಹುದು. ಏನೋ ತಮಾಷೆಗೋಸ್ಕರ ಸುಳ್ಳನ್ನು ಹೇಳಿದರೆ ಅದು ದೋಷ ಅಲ್ಲಂತೆ. ಒಂದು ನರ್ಮಯುಕ್ತಂ ಅನೃತಂ ನ ಹಿನಸ್ತಿ ನ ಸ್ತ್ರೀಷು, ಸ್ತ್ರೀಯರಲ್ಲಿ ಕೆಲವೊಮ್ಮೆ ಸುಳ್ಳನ್ನು ಹೇಳಿದರೆ ಅದು ದೋಷ ಆಗೋದಿಲ್ಲ. ಇನ್ನು ಮತ್ತೊಂದು 3ನೆಯ ಸ್ಥಾನ ನ ವಿವಾಹ ಕಾಲೇ, ವಿವಾಹದ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿದರೆ ಅದು ದೋಷ ಆಗೋದಿಲ್ಲಂತೆ. ಪ್ರಾಯ ಅದಕ್ಕೆ ಏನೋ ಮಾತು ಬಂದದ್ದು, 1000 ಸುಳ್ಳು ಹೇಳಿ ಆದರೂ ಮದುವೆ ಮಾಡು ಅಂತ. ಹಾಗಾಗಿ 3ನೆಯ ಸ್ಥಾನ ವಿವಾಹದ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿದರೆ ಅದು ದೋಷ ಆಗೋದಿಲ್ಲ. ಜೊತೆಗೆ ಪ್ರಾಣಾತ್ಯಯೇ ಸರ್ವಧನ ಅಪಹಾರೇ, ಪ್ರಾಣಾತ್ಯಯೇ, ಪ್ರಾಣ ಹೋಗ್ತಾ ಇದೆ ಮರುಕ್ಷಣದಲ್ಲಿ, ಪ್ರಾಣ ತೆಗಿತಾ ಇದ್ದಾನವ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ. ಸುಳ್ಳನ್ನು ಹೇಳು, ನಿನ್ನ ಪ್ರಾಣವನ್ನು ಉಳಿಸಿಕೋ. ಯಾಕೆ? ಪ್ರಾಣ ಉಳಿಸ್ಕೊಳ್ಬೇಕು. ಯಾಕೆ? ಅದು ನಮ್ಮ ಧರ್ಮಾಚರಣೆಗೋಸ್ಕರ ಪ್ರಾಣ ಉಳಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿದರೆ ನಾನು ಅಧರ್ಮ ಮಾಡಿದಂತೆ ಅಂತ ತಿಳಿದು ಸುಳ್ಳನ್ನು ಹೇಳದೆ ಪ್ರಾಣವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಪ್ರಾಣಾತ್ಯಯೇ ಸರ್ವಧನ ಅಪಹಾರೇ. ಬಂದಿದ್ದಾರೆ ದರೋಡೆಕೋರರು, ಎಲ್ಲ ನಮ್ಮ ಸಂಪತ್ತನ್ನು ದೋಚಿಕೊಂಡು ಹೋಗ್ತಾ ಇದ್ದಾರೆ. ಸುಳ್ಳನ್ನು ಆ ಸಂದರ್ಭದಲ್ಲಿ ಹೇಳಬೇಕೋ, ನಿಜ ಹೇಳಬೇಕೋ? ಹೇಳಿದರೆ ಸುಳ್ಳು ಆ ಸಂದರ್ಭದಲ್ಲಿ ದೋಷ ಆಗೋದಿಲ್ಲ. ಸರ್ವಧನಾಪಹಾರೇ, ಎಲ್ಲ ಧನವನ್ನು ಅಪಹರಿಸಿಕೊಂಡು ಹೋಗುವಾಗ ಆಗ ನೀವು ಸುಳ್ಳನ್ನು ಹೇಳಿದರೆ ಅದು ದೋಷ ಆಗೋದಿಲ್ಲಪ್ಪ. ಹಾಗಾಗಿ ಇಷ್ಟು ದೋಷವಲ್ಲದ ಸುಳ್ಳುಗಳನ್ನು ನಾವು ಹೇಳಲಿಕ್ಕೆ ಅವಕಾಶ ಇದೆ ಜೀವನದಲ್ಲಿ. ಹಾಗಂತ ಹೇಳಿ ಯಾವಾಗಲೂ ಪರಿಹಾಸ ಮಾಡ್ತಾ ಇದ್ದರೆ ಕೊನೆಗೆ ಅದೇ ಒಮ್ಮೆ ನಿಜ ಆಗಿಬಿಡುತ್ತೆ ಅಂತ. ಹಾಗಾಗಿ ಆಪತ್ಕಾಲದಲ್ಲಿ ಇವುಗಳನ್ನು ಬೆಳೆಸ್ಕೊಳ್ಬೇಕು. ಇಲ್ಲದೆ ಹೋದರೆ ಆ ತೋಳದ ಕಥೆ ಕೇಳ್ತೇವಲ್ಲ, ಮಕ್ಕಳಿಗೆ ಹೇಳಿದ್ರೆ ತೋಳ ಬಂತು ತೋಳ ಅಂತ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಸುಳ್ಳನ್ನು ಸಮಯ ಬಂದಾಗ, ಅವಶ್ಯಕತೆ ಇದ್ದಾಗ ಮಾತ್ರ, ಆಗಲೂ ಇಂಥ ಸಂದರ್ಭಗಳಲ್ಲಿ ಬಳಸ್ಕೊಳ್ಳಬಹುದೇ ವಿನಃ ಮಹಾಭಾರತದಲ್ಲಿ ವ್ಯಾಸರು ಹೇಳಿದ್ದಾರೆ ಅಂತ ಹೇಳಿ ಸ್ತ್ರೀಯರ ಬಳಿಗೆ ಯಾವಾಗಲೂ ಸುಳ್ಳನ್ನು ಹೇಳೋದು ಕೊನೆಗೊಂದು ದಿವಸ ನಂಬಿಕೆಯೇ ಬಾರದಂತೆ ಆಗಿಬಿಡುತ್ತೆ ಅಂತ. ಹಾಗಾಗಿ ಅಕಸ್ಮಾತ್ತಾಗಿ ಇವರುಗಳಲ್ಲಿ ಸುಳ್ಳನ್ನು ಹೇಳಿದರೆ ಆಗ ದೋಷ ಆಗೋದಿಲ್ಲ ಎಂಬುದಾಗಿ ವ್ಯಾಸರ ಮಾತನ್ನು ಹೀಗೆ ಅರ್ಥೈಸಿಕೊಳ್ಳಬೇಕೇ ವಿನಃ ಸುಳ್ಳನ್ನು ಹೇಳಬಹುದು, ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿ ಅದನ್ನೇ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡರೆ ಅದು ಮಹಾದೋಷ ಆಗಿಬಿಡುತ್ತೆ. ಇಷ್ಟನ್ನು ಹೇಳಿದ್ಲಲ್ಲ, ದೋಷ ಯಾವುದು ಗೊತ್ತಾ? ದೋಷವಲ್ಲದ ಸುಳ್ಳುಗಳಿವು. ಮತ್ತೊಂದು ದೋಷ ಆಗಿಬಿಡುತ್ತೆ. ಸಾಕ್ಷಿಗೆ ಒಬ್ಬ ಕಣ್ಣಾರೆ ಕಂಡಿದ್ದಾನೆ ದುಷ್ಕೃತ್ಯವನ್ನು, ಅವನೇ ದೊಡ್ಡ ಸಾಕ್ಷಿ. ಸಾಕ್ಷಿಯನ್ನು ಹೇಳು ಅಂತ ಹೇಳಿ ಕಟಕಟೆಯಲ್ಲಿ ನಿಲ್ಲಿಸಿದರೆ ಅಂಥವ ನಿಜವನ್ನೇ ಹೇಳಬೇಕೇ ವಿನಃ ಅವ ಸುಳ್ಳನ್ನು ಹೇಳಿದರೆ ಅದು ಮಹಾನ್ ದೋಷ ಆಗಿಬಿಡುತ್ತೆ. ಹಾಗಾಗಿ ಷಷ್ಠಂತು ಸಾಕ್ಷ್ಯೇ ಪ್ರವದಂತಮನ್ಯಥ ವದಂತಿ ಮಿಥ್ಯಾ ಪತಿತಂ ನರೇಂದ್ರ ಏಕಾರ್ಥತಾಯಾಂತು ಸಮಾಹಿತಾಯಾಂ ಮಿಥ್ಯಾ ವದಂತಂ ಹಿ ಅನೃತಂ ಹಿನಸ್ತಿ. ಯಾರು ಇಂಥ ಸಂದರ್ಭದಲ್ಲಿ ಸುಳ್ಳನ್ನು ಹೇಳ್ತಾನೆಯೋ ಅವನಿಗದು ದೋಷ. ಹಾಗಾಗಿ ಸ್ತ್ರೀಯರ ಬಳಿಯಲ್ಲಿ ವಿನೋದಕ್ಕೋಸ್ಕರ ಅಪಹಾಸ್ಯವನ್ನು ಪರಿಹಾಸವನ್ನು ಮಾಡುವ ಸಂದರ್ಭಗಳಲ್ಲಿ, ವಿವಾಹದ ಸಂದರ್ಭಗಳಲ್ಲಿ ಸುಳ್ಳನ್ನು ಹೇಳಿದರೆ ಅದು ದೋಷ ಆಗೋದಿಲ್ಲಪ್ಪ. ಹಾಗಾಗಿ ವಿವಾಹದ ಸಂದರ್ಭಗಳಲ್ಲಿ ನೀನೇನು ಒಪ್ಪಿಕೊಂಡಿದ್ದೀಯೋ ಅದನ್ನು ಕೈ ಬಿಡಬಹುದು. ನಾನು ಸ್ತ್ರೀಯಾಗಿದ್ದೇನೆ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ, ನನ್ನ ಬಯಕೆಯನ್ನು ತೀರಿಸೋದರಲ್ಲಿ ನಿನ್ನ ಯಾವ ತಪ್ಪು ಇಲ್ಲ, ಏನೂ ಅಧರ್ಮವನ್ನು ಮಾಡಿದಂತೆ ಅಲ್ಲ. ಹಾಗಾಗಿ ಧೈರ್ಯದಿಂದ ನೀನು ನನ್ನನ್ನು ಸ್ವೀಕಾರ ಮಾಡು. ಇಷ್ಟೇ ಅಲ್ಲ, ಅವಳು ಹೇಳ್ತಾ ಇದ್ದಾಳೆ, ಅನೃತಂ ನಾನೃತಂ ಸ್ತ್ರೀಷು ಪರಿಹಾಸ ವಿವಾಹಯೋ ಆತ್ಮ ಪ್ರಾಣಾರ್ಥಘಾತೇ ಚ ತತ್ತದೇವ ಉತ್ತಮತಾಂ ವ್ರಜೇತ್. ಹೀಗೆ ನಡ್ಕೊಂಡ್ರೆ ಅದೇ ಶ್ರೇಯಸ್ಸು ನಿನಗೆ.
ಹಾಗಾಗಿ ನಾನು ಹೇಳಿದಂತೆ ಕೇಳು ಅಂತ ಶರ್ಮಿಷ್ಠ ಇಷ್ಟು ಪರಿಪರಿಯಾಗಿ ಯಯಾತಿಯ ಬಳಿಯಲ್ಲಿ ಹೇಳಿದರೆ ಅಷ್ಟು ಸುಲಭವಾಗಿ ಧರ್ಮವನ್ನು ಬಿಡುವಂಥ ವ್ಯಕ್ತಿ ಅಲ್ಲ ಯಯಾತಿ. ಅವ ಹೇಳಿದ, ಯಾರ ಬಳಿಯಲ್ಲಿ ನೀನು ಹೇಳ್ತಾ ಇದ್ದಿ? ಯಾರೋ ಸಾಧಾರಣ ವ್ಯಕ್ತಿಗಳಾದರೆ ಅವರು ಹೀಗೆ ಅಧರ್ಮವನ್ನು ಬಿಡು, ಸುಳ್ಳನ್ನು ಹೇಳು ಅಂತ ಹೇಳಿದಾಗ ಬಿಟ್ಟರೆ ಅದೇನು ದೋಷ ಆಗೋದಿಲ್ಲ. ನಾನು ಒಬ್ಬ ರಾಜರ್ಷಿಯ ಮಗ, ನಹುಷನ ಮಗ, ನಾನು ಸ್ವಯಂ ರಾಜನಾಗಿದ್ದೇನೆ. ನಾನೇ ಅಧರ್ಮ ಮಾಡಿದರೆ ಹೇಗೆ? ನಾನೇ ಸುಳ್ಳನ್ನು ಹೇಳಿದರೆ ಹೇಗೆ? ಅದು ಸರ್ವಥ ಆಗೋದಿಲ್ಲ ಅಂತಂದ. ಯಾಕೆಂದರೆ ಅರ್ಥಕೃಚ್ಛ್ರಮಪಿ ಪ್ರಾಪ್ಯ ನಮಿಥ್ಯಾ ಕರ್ತುಮುತ್ಸಹೇ. ಅವ ಹೇಳಿದ, ಎಂದೂ ಸುಳ್ಳನ್ನು ಹೇಳಲಿಕ್ಕೆ ನಾನು ಬಯಸೋದಿಲ್ಲ, ಅಧರ್ಮವನ್ನು ನಾನು ಹೇಳಲಿಕ್ಕೆ, ಅಧರ್ಮವನ್ನು ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಇದು ಯಯಾತಿಯ ಬಾಯಿಂದ ಬಂದ ಮಾತು. ಎಂಥ ನೋಡ್ರಿ, ನಿಜವಾಗಲೂ ಅಧಿಕಾರಿಗಳಾದವರು ಹೇಗಿರಬೇಕು ಅನ್ನೋದನ್ನು ಎಲ್ಲ ಪುರಾಣ ಇತಿಹಾಸಗಳು ನಮಗೆ ಅನೇಕ ಇಂಥ ರಾಜರುಗಳನ್ನು ಉದಾಹರಣೆಯನ್ನಾಗಿ ಕೊಡ್ತಾ ಇದೆ. ಯಾವತ್ತೂ ಏನು ಸ್ಥಾನ ಇಲ್ಲ, ಮಾನ ಇಲ್ಲ, ಸಾಧಾರಣ ಮನುಷ್ಯರು ಅಧರ್ಮ ಮಾಡಿದರೆ ಅಷ್ಟು ಗೊತ್ತಾಗೋದಿಲ್ಲ. ಇವತ್ತು ಬೇಕಾದಷ್ಟು ಕಳ್ಳತನ ಮಾಡ್ತಾರೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಕಳ್ಳತನ ಮಾಡಿದರೆ ಜಗಜ್ಜಾಹೀರಾಗುತ್ತೆ. ಯಾಕೆ? ದೊಡ್ಡ ಸ್ಥಾನದಲ್ಲಿದ್ದಾರೆ, ಎಲ್ಲರ ಕಣ್ಣು ಅವರ ಮೇಲಿರುತ್ತೆ ಅಂತ. ಅದಕ್ಕೆ ಒಳ್ಳೆ ಮಾತು ಹೇಳಿದರು. ನೋಡ್ರಿ, ನಮಗೆ ಇದೇ ಭಗವಂತ ಆಗಬಹುದು, ವಾಯುದೇವರಾಗಬಹುದು, ಎಲ್ಲ ಇದೇ ಭಗವಂತ ರಾಮನಾಗಿ ಕೃಷ್ಣನಾಗಿ ಅವತಾರವನ್ನು ಮಾಡಿದ. ಯಾವ ಕರ್ಮದ ಲೇಪವೂ ಭಗವಂತನಿಗಿಲ್ಲ, ಆದರೂ ಕರ್ಮ ಮಾಡಿದ. ಸಂಧ್ಯಾ ವಂದನೆ ಮಾಡೋದು, ಜಪ ಮಾಡೋದು, ಸ್ತೋತ್ರ ಮಾಡೋದು, ತಪಸ್ಸನ್ನು ಮಾಡೋದು, ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡೋದು ಯಾಕೆ ಬೇಕು? ಇವೆಲ್ಲ ನಾವು ಮಾಡಬೇಕು. ಯಾರಿಗೆ ಕರ್ಮದ ಲೇಪ ಇದೆಯೋ, ಯಾರಿಗೆ ವಿಧಿ ನಿಷೇಧಗಳಿದೆಯೋ ಅವರ ಆ ಕರ್ಮಗಳನ್ನು ಮಾಡಬೇಕು. ಭಗವಂತನಿಗೆ ಇವನ್ನೆಲ್ಲ ಮಾಡುವ ಕರ್ಮದ ಅವಶ್ಯಕತೆ ಅವನಿಗಿಲ್ಲ. ಆದರೂ ಭಗವಂತ ರಾಮನಾಗಿ ಸಂಧ್ಯಾವಂದನೆ ಮಾಡಿದ, ಕೃಷ್ಣನಾಗಿ ಗುರುಕುಲದಲ್ಲಿ ವಾಸ ಮಾಡಿದ, ಚೆನ್ನಾಗಿ ಧರ್ಮಾಚರಣೆ ಮಾಡಿದ. ಇದೇ ಮಹಾಭಾರತ ಭಾಗವತಗಳಲ್ಲಿ ಬಹಳ ಚೆನ್ನಾಗಿ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡಬೇಕಾಗಿತ್ತು? ಅದಕ್ಕೆ ಭಗವಂತನೇ ಹೇಳಿದ ಒಂದು ಮಾತು, ಸ್ವಾಮಿ, ನೀನು ಯಾರನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡ್ತಿ? ಏನು ಓದ್ತಿ ನೀನು? ಎಲ್ಲವೂ ನಿನ್ನನ್ನೇ ತಿಳಿಸುವಾಗ ನೀನೇನು ಓದೋದು? ಯಾರನ್ನು ಕುರಿತು ಜಪ ಮಾಡೋದು, ಸಂಧ್ಯಾವಂದನೆ ಮಾಡೋದು? ಇದೆಲ್ಲ ಯಾರನ್ನು ಕುರಿತು? ಆಗ ಹೇಳಿದ ಮಾತು, ಯಾಕೆ ಮಾಡಿದ ಭಗವಂತ ಅಂದರೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಅಂತ. ಒಬ್ಬ ಶ್ರೇಷ್ಠನಾದ ವ್ಯಕ್ತಿ ಅವ ಹೇಗೆ ನಡೆದುಕೊಳ್ಳುತ್ತಾನೋ ಅದರಂತೆ ಲೋಕ ನಡೆದುಕೊಳ್ಳುತ್ತೆ. ಇವತ್ತು ರಾಮಕೃಷ್ಣನಾಗಿ ಭಗವಂತ ತಾನು ಅವತಾರವನ್ನು ಮಾಡಿ ಮಾನವನಾಗಿ ಅವತಾರವನ್ನು ಮಾಡಿದ್ದೇ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಅಂತ ಭಾಗವತದ ಮಾತು. ಭಗವಂತನ ಅವತಾರದ ಉದ್ದೇಶ ಕೇವಲ ರಾಕ್ಷಸರ ಸಂಹಾರ ಅಲ್ಲ, ದುಷ್ಟರ ಸಂಹಾರ ಮಾಡಲಿಕ್ಕೋಸ್ಕರ ವೈಕುಂಠದಿಂದ ಇಳಿದು ಬರಬೇಕಾಗಿಲ್ಲ. ಭಗವಂತ ಅಲ್ಲೇ ಕೂತ್ಕೊಂಡು ಮನಸ್ಸು ಮಾಡಿದರೆ ಸಾಕು, ತಾನು ಸಂಕಲ್ಪ ಮಾಡಿದರೆ ಸಾಕು, ಎಲ್ಲ ದುಷ್ಟರ ಸಂಹಾರ ಆಗಿಬಿಡುತ್ತೆ. ಅವರನ್ನು ಸಂಹಾರ ಮಾಡಲಿಕ್ಕೆ ವೈಕುಂಠದಿಂದ ಇಲ್ಲಿಯವರೆಗೆ ಇಳಿದು ಬರುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಭಾಗವತ ನಿರೂಪಣೆ ಮಾಡಿದ್ದು ಕೇವಲ ದುಷ್ಟರ ಸಂಹಾರದ ಅಷ್ಟೇ ಉದ್ದೇಶ ಅಲ್ಲ, ಮಾನವರಿಗೆ ಸರಿಯಾದ ಶಿಕ್ಷಣೆಯನ್ನು ಕೊಡೋದು ಭಗವಂತನ ಅವತಾರದ ಉದ್ದೇಶ. ಹಾಗಾಗಿ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು, ಏನೇ ಆಗಲಿ ನಮ್ಮ ವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಬಿಡಬಾರದು, ಧರ್ಮ ಭ್ರಷ್ಟರಾಗಬಾರದು, ಕರ್ತವ್ಯ ಭ್ರಷ್ಟರಾಗದಂತೆ ಬದುಕಬೇಕು ಅನ್ನೋದನ್ನು ತಾನು ಕರ್ಮದ ವಿಧಾನ ಇಲ್ಲದಿದ್ದರೂ ಅದನ್ನು ಮಾಡಿ ತೋರಿಸಿದ ಭಗವಂತ. ಕಾರಣ ಉಳಿದವರೆಲ್ಲ ಹಾಗೆ ಮಾಡಲಿ ಅಂತ. ಯಾರೂ ಇವತ್ತು ಕೃಷ್ಣನ ಕಡೆಗೆ ಬೆಟ್ಟು ಮಾಡಿ ತೋರಿಸುವವರಿಲ್ಲ, ರಾಮನೆಡೆಗೆ ಯಾರು ಬೆಟ್ಟು ಮಾಡಿ ತೋರಿಸುವವರಿಲ್ಲ. ಯಾಕೆ ಎಂದರೆ ತಾನು ಧರ್ಮವನ್ನು ಆಚರಣೆ ಮಾಡಿ ತೋರಿಸಿದ್ದಾನೆ. ಹೇಳಿದರು ವಿಶ್ವಾಮಿತ್ರರು, ಹೇಳಪ್ಪ ರಾಮಚಂದ್ರ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅದು ಹೇಳು ಅಂತ ಹೇಳಿ ಎಬ್ಬಿಸಿ ಅವನನ್ನು ಅನ್ನಿಕ ಮಾಡು ಅಂತ ಎಬ್ಬಿಸಿದರು. ವಿಶ್ವಾಮಿತ್ರರು ಎಬ್ಬಿಸಿದ ಕೂಡಲೇ ಪ್ರಾತಃ ಕಾಲದ ಅನ್ನಿಕವನ್ನು ಮಾಡಿದ ದೃಷ್ಟಾಂತವನ್ನು ರಾಮನಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ಕೃಷ್ಣನು ಕೂಡ ಬೇಕಾದಷ್ಟು ಧರ್ಮಾಚರಣೆಗಳನ್ನು ಮಾಡಿ ಅವನು ಲೋಕಕ್ಕೆ ಆದರ್ಶವಾಗಿದ್ದಾನೆ. ಹಾಗಾಗಿ ಯಯಾತಿಯು ಹೇಳ್ತಾ ಇದ್ದಾನೆ, ಅಧಿಕಾರದಲ್ಲಿದ್ದವರು ಇರುವವರು ಎಂದೂ ತಪ್ಪು ಮಾಡಬಾರದು ಅಂತ. ಯಾಕೆಂದರೆ ಎಲ್ಲರ ಕಣ್ಣು ಅವರ ಕಡೆಗಿರುತ್ತೆ. ತಪ್ಪು ಮಾಡಿದರೆ ಕೂಡಲೇ ಕಾಣಿಸಿಬಿಡುತ್ತೆ. ಅದರಲ್ಲೂ ಸುಳ್ಳು ಹೇಳೋದ ಸರ್ವಥಾ ಇಲ್ಲ ಅಂತಂದ ರಾಜ. ಯಾಕೆ ಅಂದರೆ ಶುಕ್ರಾಚಾರ್ಯರಿಗೆ ನಾನು ಮಾತು ಕೊಟ್ಟಿದ್ದೇನೆ, ಆಯಿತು ನೀವು ಹೇಳಿದ ಹಾಗೆ ದೇವಯಾನಿಯನ್ನು ಹೆಂಡತಿಯನ್ನಾಗಿ ಸ್ವೀಕಾರ ಮಾಡುತ್ತೇನೆ, ಶರ್ಮಿಷ್ಠೆಯನ್ನು ಕೇವಲ ಪೋಷಣೆ ಮಾಡುತ್ತೇನೆ ಅಂತ ನಿಮ್ಮ ವಿವಾಹ ಆಗುವ ಸಂದರ್ಭದಲ್ಲಿ ಮಾತನ್ನು ಕೊಟ್ಟು ಬಂದಿದ್ದೇನೆ. ಈಗ ಮಾತನ್ನು ತಪ್ಪಿದರೆ ಹೇಗೆ? ಸುಳ್ಳನ್ನು ನಾನು ಹೇಳೋದಿಲ್ಲ. ಹೇಗಿರಬೇಕು ರಾಜರಾದವರು?
ಇದೇ ಭಾಗವತದಲ್ಲಿ ಬಲಿಚಕ್ರವರ್ತಿ ಹೇಳಿದ ಒಂದು ಮಾತನ್ನು ಭಾಗವತ ಉಲ್ಲೇಖ ಮಾಡಿತು. ಅವ ಹೇಳಿದ, ಇದೇ ಶುಕ್ರಾಚಾರ್ಯರು ಹೇಳಿದರು ಬಲಿಚಕ್ರವರ್ತಿಗೆ, ನೋಡಪ್ಪ, ಎಲ್ಲ ದಾನ ಮಾಡ್ತೀನಿ ಅಂತ ಹೊರಟಿದ್ದಿ ನೀನು, ದಾನ ಮಾಡಬೇಡ, ಎಲ್ಲವನ್ನ ದಾನ ಮಾಡಿ ನೀನೇ ಬಲಿಯಾಗಬೇಡ ಅಂತ ಎಚ್ಚರಿಸಿದರು. ಆಗ ಬಲಿಚಕ್ರವರ್ತಿ ಇದೇ ಶುಕ್ರಾಚಾರ್ಯರಿಗೆ ಹೇಳಿದ, ನ ಹ್ಯಸತ್ಯಾತ್ ಪರೋ ಅಧರ್ಮ, ಅಸತ್ಯಕ್ಕಿಂತ ದೊಡ್ಡ ಅಧರ್ಮ ಇಲ್ಲ. ಈಗಾಗಲೇ ನಾನು ಬ್ರಹ್ಮಚಾರಿಗೆ ಮಾತನ್ನು ಕೊಟ್ಟಾಗಿದೆ, ನೀನು 3 ಹೆಜ್ಜೆ ಭೂಮಿಯನ್ನು ನಾನು ದಾನ ಕೊಡುತ್ತೇನೆ ಎಂಬುದಾಗಿ. ಇನ್ನು ನಾನು ಹಿಂದೆ ಸರಿಲಿಕ್ಕಾಗೋದಿಲ್ಲ. ಇದಕ್ಕಿಂತ, ಅಸತ್ಯಕ್ಕಿಂತ ದೊಡ್ಡ ಅಧರ್ಮ ಇನ್ನೊಂದು ಜೀವನದಲ್ಲಿಲ್ಲ ಅಂತ ಬಲಿಯ ಮೂಲಕ ನಾವು ಮಾತನ್ನು ಕೇಳುತ್ತೇವೆ ಅಂತ. ಅಂತೂ ಒಳ್ಳೆಯ ಧಾರ್ಮಿಕರಾದವರು, ಭಗವಂತನಲ್ಲಿ ಶ್ರದ್ಧೆ ಇರುವವರು, ಅಂತರಂಗದಲ್ಲಿ ಸತ್ವ ಇರತಕ್ಕಂಥ ವ್ಯಕ್ತಿಗಳು ಯಾರೂ ಇಂಥ ಅಧರ್ಮವನ್ನು, ಅಸತ್ಯವನ್ನು ಆಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಶರ್ಮಿಷ್ಠೆಗೆ ಖಡಾಖಂಡಿತವಾಗಿ ಹೇಳಿದ ಯಯಾತಿ, ನನ್ನನ್ನು ವಿವಾಹ ಮಾಡಿಕೋ, ವಿವಾಹ ಆಗಿದೆ, ನನ್ನ ಆಸೆಯನ್ನು ಪೂರಣೆ ಮಾಡು, ನನ್ನನ್ನು ಸ್ವೀಕಾರ ಮಾಡು, ಋತುಕಾಲ ಪ್ರಾಪ್ತ ಆಗಿದೆ, ಮಕ್ಕಳ ಭಾಗ್ಯವನ್ನು ಕೊಡು ಅಂತ ಕೇಳಿದರೆ ಯಯಾತಿ ಇಷ್ಟರ ಮಟ್ಟಿಗೆ ಧರ್ಮದಲ್ಲಿ ಶ್ರದ್ಧೆ ಉಳ್ಳವ, ಹೀಗದನ್ನು ನಿರಾಕರಣೆ ಮಾಡಿಬಿಟ್ಟ. ಅರ್ಥಕೃಚ್ಛ್ರಮಪಿ ಪ್ರಾಪ್ಯ ನ ಮಿಥ್ಯಾ ಕರ್ತುಮುತ್ಸಹೇ ಎಂದೂ ಕೂಡ ಅಧಿಕಾರದ ಸ್ಥಾನದಿದ್ದರು, ಮೇಲಿದ್ದವರು ಎಂದು ತಪ್ಪನ್ನು ಮಾಡಬಾರದು. ಹಾಗಾಗಿ ಬಹಳ ಜಾಗರೂಕತೆಯಿಂದ ಇರಬೇಕಾದ್ದು, ನನ್ನ ಕರ್ತವ್ಯ ಅಧರ್ಮವನ್ನು ಮಾಡೋದಿಲ್ಲ ಅಂತ ಯಯಾತಿ ಪರಿಪರಿಯಾಗಿ ಅವನೂ ಹೇಳಿದ. ಅದಕ್ಕೆ ಮತ್ತೊಂದಿಷ್ಟು ಮಾತನ್ನು ಹೇಳಿದ್ಲು. ಅಲ್ಲಪ್ಪ, ನೀನು ಸತ್ಯವಂತನಾಗಬೇಕು ಅಂತ ಹೇಳಿದಿ, ಶುಕ್ರಾಚಾರ್ಯರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿ ನೀನು ಹೇಳಿದ ಮಾತುಗಳನ್ನು ನೀನೇ ಬಿಟ್ಟಂತಾಗಿ ಬಿಡುತ್ತೆ ಅಂತಂದು ಹೇಗೆ ಸಿಕ್ಕಾಕಿಸ್ತಾ ಇದ್ದಾಳೆ ನೋಡ್ರಿ ಶರ್ಮಿಷ್ಠೆ. ಶುಕ್ರಾಚಾರ್ಯರಿಗೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊಳ್ಬೇಕು, ಹಾಗಾಗಿ ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇವಳನ್ನು ನಿರಾಕರಣೆ ಮಾಡಿದರೆ, ನೀನೇ ಒಂದು ಮಾತನಾಡಿದ್ದೀನಿ, ಅದನ್ನು ನೀನು ಜ್ಞಾಪಿಸಿಕೊ. ನೀನು ಕೊಟ್ಟ ಮಾತುಗಳನ್ನು ನೀನೇ ತಿರಸ್ಕಾರ ಮಾಡಿದರೆ ನೀನು ಹೇಗೆ ಸತ್ಯವಂತನಾಗ್ತಿ? ಏನಂತ ಪ್ರತಿಜ್ಞೆ ಮಾಡಿದ್ದಾನೆ ಯಯಾತಿ ರಾಜ? ಯಾರು ಏನು ಕೇಳಿದರೂ ನಾನಿಲ್ಲ ಅಂತ ಹೇಳೋದಿಲ್ಲ, ಅವರು ಕೇಳಿದ್ದನ್ನೆಲ್ಲ ನಾನು ಕೊಡ್ತೇನೆ ಅಂತ ಇಡೀ ಊರು ತುಂಬ ಡಂಗೂರ ಹೊಡಿಸಿದ್ದಿ ನೀನು. ಹೀಗಿರುವಾಗ ನಿನ್ನ ಹೆಂಡತಿಯಾಗಿ, ನಿನ್ನ ಪತ್ನಿಯಾಗಿ ನನ್ನನ್ನು ಸ್ವೀಕಾರ ಮಾಡಿ ನಾನು ಕೇಳಿದ್ದನ್ನು ನೀನು ಕೊಡದೇ ಇದ್ದರೆ ಸತ್ಯವಂತ ನೀನು ಹೇಗಾಗ್ತೀಯ? ಆವಾಗ ಹೇಳಿದ ಮಾತನ್ನು ಚೆನ್ನಾಗಿ ಜ್ಞಾಪಿಸ್ತಾ ಇದ್ದಾಳೆ. ಯಾಕೆಂದರೆ ನೀನು ಬೇಕಾದಷ್ಟು ದಾನ ಮಾಡ್ತಾ ಇದ್ದಿ, ಕೇಳಿದವರಿಗೆ ಹಸುಗಳನ್ನು ಕೊಡೋದು, ಗೋದಾನ ಮಾಡೋದು, ಹಿರಣ್ಯ ದಾನ ಮಾಡ್ತಾ ಇದ್ದಾನೆ, ಬೇಕಾದಷ್ಟು ಅಶ್ವಗಳನ್ನು, ಹಸ್ತಿಗಳನ್ನು, ಬೇಕಾದಷ್ಟು ದ್ರವಿಣಗಳನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ. ಇವೆಲ್ಲ ಮಾಡಬಹುದು ಯಯಾತಿ, ಆದರೆ ಪುತ್ರ ದಾನವನ್ನು ಮಾಡೋದು ಜೊತೆಗೆ ತನ್ನ ಶರೀರವನ್ನು ದಾನ ಮಾಡೋದು ಅಷ್ಟು ಸುಲಭ ಅಲ್ಲ, ಅದು ದುಷ್ಕರ. ಇದು ಶರ್ಮಿಷ್ಠೆ ಆ ಯಯಾತಿ ಹೇಳ್ತಕ್ಕಂಥ ಮಾತು. ತ್ವಯೋಕ್ತಂ ಅನೃತಂ ರಾಜನ್ ವೃಥಾ ಘೋಷಿತಮೇವ ತತ್ ಸತ್ಯಂ ಕುರು ರಾಜೇಂದ್ರ ಯಥಾ ವೈಶ್ರವಣಸ್ತಥಾ ಅಂತ ಬಹಳ ಒಳ್ಳೆ ಮಾತಲ್ಲಿ ಅವನ ಯಯಾತಿಯನ್ನು ತನ್ನ ದಾರಿಗೆ ತರ್ತಾ ಇದ್ದಾಳೆ ಶರ್ಮಿಷ್ಠೆ. ನೀನೇ ಊರು ತುಂಬ ಡಂಗುರ ಹೊಡೆಸಿದಿ, ಪ್ರಜೆಗಳಲ್ಲಿ ಯಾರು ಏನು ಕೇಳಿದರೂ ಕೂಡ ನಾನಿಲ್ಲ ಅಂತ ಹೇಳೋದಿಲ್ಲ, ನೀವು ಏನು ಕೇಳಿದರೂ ಅದನ್ನು ಕೊಡ್ತೇನೆ ಅಂತ ಕೇಳಿದವರಿಗೆ ಎಲ್ಲವನ್ನೂ ಕೊಡ್ತಾ ಇದ್ದಿ. ಅದನ್ನು ನೀನು ಸತ್ಯವನ್ನಾಗಿ ಮಾಡಿಕೊ. ಶುಕ್ರಾಚಾರ್ಯರಿಗೆ ಕೊಟ್ಟ ಮಾತು ನಂತರ ನೀನೇ ಪ್ರಜೆಗಳಿಗೆ ಕೊಟ್ಟ ಮಾತನ್ನು ಮೊದಲು ನೀನು ಸತ್ಯವನ್ನಾಗಿ ಮಾಡಿಕೋ, ನೀನು ಮೊದಲು ಆ ಮಾತನ್ನು ಉಳಿಸಿಕೋ ಅಂತ ಹೇಳಿದಾಗ, ಹೌದು ನಾನು ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ, ನಿನಗೇನು ಬೇಕು ಕೇಳು. ಧನಂ ವಾ ಯದಿ ವಾ ಕಿಂಚಿತ್ ರಾಜ್ಯಂ ವಾಪಿ ಶುಚಿಸ್ಮಿತೆ ತ್ವಂಚ ಯಾಚಸಿ ಮಾಂ ಕಾಮಂ ಬ್ರೂಹಿ ಕಿಂ ಕರವಾಣಿತೆ ಅಂತ ಕೇಳಿ. ನಾನು ನಿನಗೇನು ಮಾಡಬೇಕು? ಹಣ ಬೇಕಾ? ಅರ್ಧ ರಾಜ್ಯ ಬೇಕಾ? ಏನು ಬೇಕು ಕೇಳು, ನೀನು ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಯಯಾತಿ ಶರ್ಮಿಷ್ಠೆಗೂ ಹೇಳ್ತಾ ಇದ್ದಾನೆ. ಆಗ ಶರ್ಮಿಷ್ಠೆ ಏನು ಕೇಳಿರಬಹುದು? ಅವಳು ಹೇಳಿದ್ದು, ನನಗೆ ಯಾವ ಹಣ ಬೇಡ, ರಾಜ್ಯ ಬೇಡ, ಏನು ಬೇಡ, ನನಗೆ ಬೇಕಾದ್ದು ನಾಣ್ಯಂ ವೃಣೆ ಪುತ್ರ ಕಾಮ ಪುತ್ರಾತ್ ಪರತನಂ ನಚ ಅಂತ. ನನಗೆ ಪುತ್ರನ ಅಪೇಕ್ಷೆ ಇದೆ, ಮಗನನ್ನು ಪಡೆದುಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇದೆ, ಅದನ್ನು ಬಿಟ್ಟರೆ ಮತ್ತೇನನ್ನೂ ನಾನು ಕೇಳೋದಿಲ್ಲ. ಯಾಕೆ ಅಂದರೆ ಯಾರಿಗೆ ಜಗತ್ತಿನಲ್ಲಿ ಮಕ್ಕಳಿಲ್ಲವೋ ಅವರು ಬಂಜೆ ಇದ್ದಂತೆ, ಅವರಿಗೆ ಉತ್ತಮವಾದ ಗತಿಯೂ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ 3 ಮತ್ತೊಬ್ಬರ ಪಾಲಾಗಿರುತ್ತಾರೆ ಅಂತ. ಯಾರವರು? ತ್ರಯ ಏವ ಅಧನಾಹ ರಾಜನ್ ಭಾರ್ಯ ದಾಸಸ್ತಥಾ ಸುತಃ ಅಂತ 3. ಒಬ್ಬರು ದಾಸರು, ಮತ್ತೊಂದು ಹಣ,
ಮತ್ತೊಬ್ಬ ಮಗ. ಈ ಮೂವರು ಕೂಡ ಮತ್ತೊಬ್ಬರ ಅಧೀನವಾಗಿರ್ತಾರೆ ಅಂತ. ಮತ್ತೊಬ್ಬರ ಸಂಪತ್ತು ನಮ್ಮ ಬಳಿಯಲ್ಲಿದ್ದರೂ ಕೂಡ ನಮ್ಮ ಅಧೀನ ಅಲ್ಲ, ಅದು ಸ್ವತಂತ್ರವಾಗಿ ನಾವೇನನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಸ್ತ್ರೀಯರು ಜೊತೆಗೆ ಮಕ್ಕಳು ಇವರೆಲ್ಲ ಮತ್ತೊಬ್ಬರ ಅಧೀನರಾಗಿರುತ್ತಾರೆ. ಹಾಗಾಗಿ ನನಗೇನು ಅಪೇಕ್ಷೆ ಇದೆ? ಯತ್ತೇ ಸಮಧಿ ಗಚ್ಚಂತಿ ಯಸ್ಯೈತೆ ತಸ್ಯ ತದ್ಧನಂ ಪುತ್ರಾರ್ಥಂ ಭರ್ತೃಪೋಷಾರ್ಥಂ ಸ್ತ್ರೀಯ ಸೃಷ್ಟಾ ಸ್ವಯಂಭುವ. ತನ್ನ ಪರಿಸ್ಥಿತಿಯನ್ನು ಚೆನ್ನಾಗಿ ಹೇಳಿಕೊಡ್ತಾ ಇದ್ದ. ಬ್ರಹ್ಮದೇವರು ಪುರುಷರನ್ನು ಸೃಷ್ಟಿ ಮಾಡಿದರು, ಸ್ತ್ರೀಯರನ್ನು ಸೃಷ್ಟಿ ಮಾಡಿದರು. ಮಹಾಭಾರತದ ಮಾತು ನೋಡ್ರಿ, ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಸ್ತ್ರೀಯನ್ನು ಯಾಕೆ ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮದೇವರು? ಯಾಕೆ ಸೃಷ್ಟಿ ಮಾಡಿದರು? ಪುತ್ರಾರ್ಥಂ ಭರ್ತೃಪೋಷಾರ್ಥಂ ಸ್ತ್ರೀಯ ಸೃಷ್ಟಾ ಸ್ವಯಂಭುವ ಅಂತ. ಸ್ವಯಂಭುವ ಸ್ತ್ರೀಯ ಸೃಷ್ಟಾ ಭರ್ತೃಪೋಷಾರ್ಥಂ ಪುತ್ರಾರ್ಥಂ. ಹೀಗೆ ಹೇಳಿಬಿಟ್ರೆ ಲೋಕದಲ್ಲಿ ಬಹಳ ಅನರ್ಥ ಆಗಿಬಿಡುತ್ತೆ. ಯಾಕೆಂದರೆ ಈಗಿನ ಸಮಾಜ ಸ್ತ್ರೀ ಸಮಾಜ ಅದು ಅಂತ. ಪುತ್ರಾರ್ಥಂ ಸ್ತ್ರೀಯನ್ನು ಯಾಕೆ ಸೃಷ್ಟಿ ಮಾಡಿದ ಭಗವಂತ? ಚತುರ್ಮುಖ ಬ್ರಹ್ಮದೇವರು ಯಾಕೆ ಸೃಷ್ಟಿ ಮಾಡಿದರು? ಪುತ್ರಾರ್ಥಂ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಅಂತ. ಮಕ್ಕಳನ್ನು ಪಡೆಯುವ ಸಾಮರ್ಥ್ಯ ಪುರುಷರಿಗಿಲ್ಲ, ಸ್ತ್ರೀಯರಿಗೆ ಇದೆ ಅಂತ. ಆ ಒಂದು ಉದ್ದೇಶಕ್ಕೋಸ್ಕರ. ಅಥವಾ ಭರ್ತೃಪೋಷಾರ್ಥಂ ಗಂಡನ ಸೇವೆ ಮಾಡುವುದಕ್ಕೋಸ್ಕರ ಸ್ತ್ರೀಯನ್ನು ಪೋಷಣೆ ಮಾಡಿದ. ಮತ್ತು ಲೋಕದಲ್ಲಿ ಮಾತು ಹೇಳಲಿಕ್ಕೆ ಸಾಧ್ಯವೋ? ಸ್ತ್ರೀ ಸಮಾಜ ಇವತ್ತು. ನಾನೇನು ಕಡಿಮೆ? ಪುರುಷರಿಗೆ ಯಾವ ಹಂತದಲ್ಲಿಯೂ ಕಡಿಮೆ ಇಲ್ಲದಂತೆ ಇವತ್ತಿನ ಸಮಾಜ ಅದು ಸ್ತ್ರೀ ಸಮಾಜ ಬೆಳೆದು ನಿಂತಿದೆ ಅಂತ. ಹಾಗಾಗಿ ಅಂತೂ ಶರ್ಮಿಷ್ಠೆ ಯಯಾತಿಯ ಬಳಿಗೆ ಹೇಳಿದ ಮಾತಿದು. ಪುತ್ರಾರ್ಥಂ ಭರ್ತೃಪೋಷಾರ್ಥಂ ಸ್ತ್ರೀಯ ಸೃಷ್ಟ ಸ್ವಯಂಭುವ ಅಪತಿರ್ವಾಪಿ ವಾ ಕನ್ಯಾ ಅನಪತ್ಯ ಚ ಯಾ ಭವೇತ್. ಯಾರಿಗೆ ಪತಿ ಇಲ್ಲವೋ, ಯಾರಿಗೆ ಮಕ್ಕಳಿಲ್ಲವೋ ಅಂಥವರ ಜನ್ಮವೇ ವ್ಯರ್ಥ, ಅಂಥವರಿಗೆ ಉತ್ತಮವಾದ ಗತಿಯೂ ಸಿಗೋದಿಲ್ಲ. ಹಾಗಾಗಿ ಗಂಡ ಇದ್ದರೂ ಇಲ್ಲದಂಥ ಸ್ಥಿತಿ ಅದು ನನಗೆ ಬಂದಿದೆ. ಸರ್ವಥಾ ಹಾಗೆ ನೀನು ಅಧರ್ಮವನ್ನು ಮಾಡುವಂತೆ ನನಗನುಗ್ರಹವನ್ನು ಮಾಡು, ಅಧರ್ಮ ಆಗದಂತೆ ನನಗನುಗ್ರಹವನ್ನು ಮಾಡು ಎಂಬುದಾಗಿ ಏನು ನಿನಗೆ ಶುಕ್ರಾಚಾರ್ಯರು ಹೇಳಿದ್ದಾರೆ. ದೇವಯಾನಿಯನ್ನು ವಿವಾಹ ಮಾಡಿಕೊಡುವಾಗ ಅವಳ ಜೊತೆಗೆ ನನ್ನನ್ನು ಸೇರಿಸಿಕೊಟ್ಟಿದ್ದಾರೆ, ನನ್ನನ್ನು ಪೋಷಣೆ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬೇಡಿಕೊಳ್ಳುವಾಗ ಇಲ್ಲ ಅಂತ ಹೇಳಿದರೆ ಅದೇ ದೊಡ್ಡ ಅಧರ್ಮ ಆಗಿಬಿಡುತ್ತೆ ಎಂಬುದಾಗಿ ಅನೇಕ ರೀತಿಯಾದ ಮಾತುಗಳನ್ನು ಆಡುವುದರ ಮೂಲಕ ಯಯಾತಿಯ ಮನಸ್ಸನ್ನು ತನ್ನೆಡೆಗೆ ಸೆಳೆಯುವ ಪ್ರಯತ್ನವನ್ನು ಮಾಡಿದಳು. ಅದರಲ್ಲಿ ಸಫಲಳಾಗಿದ್ದಾಳೆ ಶರ್ಮಿಷ್ಠೆ. ಇಷ್ಟು ಮಾತುಗಳನ್ನು ಕೇಳಿದಾಗ ಯಯಾತಿ ರಾಜ ಅವನಿಗೂ ಮನಸ್ಸಿಗೆ ಬಂತು. ಅವಳ ಮಾತಿನಂತೆ ಕೇಳಿಕೊಳ್ಳುವಾಗ ಇಲ್ಲ ಅಂತ ಹೇಳಿದರೆ ಅದೇ ದೊಡ್ಡ ಅಧರ್ಮ ಅನ್ನುವ ಮಾತನ್ನು ಕೇಳಿದಾಗ ಹೌದು ಅಂತನ್ನಿಸ್ತು. ಆದರೂ ಶುಕ್ರಾಚಾರ್ಯರಿಗೆ ಕೊಟ್ಟ ಮಾತನ್ನು ತಿರಸ್ಕಾರ ಮಾಡಿ ಅದನ್ನು ಅನಾದರ ಮಾಡಿ ಅವಳ ಜೊತೆಗೆ ಸಂಪರ್ಕವನ್ನು ಮಾಡಿದ, ಅವಳ ಆಸೆಯನ್ನು ತೀರಿಸಿದ. ತಸ್ಮಿನ್ ಸಮಾಗಮೇ ಸುಭ್ರೂಹು ಶರ್ಮಿಷ್ಠಾಚಾರು ಹಾಸಿನಿ ಲೇಭೆ ಗರ್ಭಂ ಪ್ರಥಮತಃ ತಸ್ಮಾನ್ ನೃಪತಿ ಸತ್ತಮಾತ್. ಹೀಗೆ ಅವರಿಬ್ಬರ ಸಮಾಗಮದಿಂದ ಶರ್ಮಿಷ್ಠೆ ಮೊದಲನೆಯ ಗರ್ಭವನ್ನು ತಾನು ಧಾರಣೆ ಮಾಡಿದ್ದಾಳೆ ಅಂತ. ಮೊದಲನೆಯ ಗರ್ಭಧಾರಣೆ ಆಯಿತು. ಸ್ವಲ್ಪ ದಿವಸಗಳ ನಂತರ ಆ ಗರ್ಭದ ಜನನವೂ ಆಗಿದೆ, ಪ್ರಸವ ಆಗಿದೆ. ಶರ್ಮಿಷ್ಠೆಗೆ ಒಳ್ಳೆಯ ಸುಂದರನಾದ ಒಬ್ಬ ಮಗನೂ ಕೂಡ ಹುಟ್ಟಿಕೊಂಡ ಅಂತ. ಹೀಗೆ ದೇವಯಾನಿಗೆ ತಿಳಿಯದಂತೆ ಶರ್ಮಿಷ್ಠೆ ಹಾಗೂ ಯಯಾತಿಯ ಸಮಾಗಮ ಅದು ನಡೆದು ಹೋಗಿದೆ. ಶರ್ಮಿಷ್ಠೆ ತನ್ನ ಬಾಡಿ ತಾನು ಉಪವನದಲ್ಲಿ ವಾಸ ಮಾಡಿಕೊಂಡಿದ್ದಾಳೆ. ಆ ಸಂದರ್ಭದಲ್ಲಿ ಯಯಾತಿ ನಿಜವಾದ ತನ್ನ ಮನಸ್ಸಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ಶರ್ಮಿಷ್ಠೆಯ ಜೊತೆಗಿರುವಾಗ ಬಹಳ ಆನಂದ ಆಯಿತು ಯಯಾತಿ. ಯಾಕೆಂದರೆ ದೇವಯಾನಿಗಿಂತ ಮೊದಲು ಅವಳಲ್ಲಿ ಅನುರಕ್ತನಾದವ. ದೇವಯಾನಿಗಿಂತ ಒಂದು ಹೆಜ್ಜೆ, ಒಂದು ಸ್ವಲ್ಪ ರೂಪ ಜಾಸ್ತಿ ಶರ್ಮಿಷ್ಠೆಯಲ್ಲಿ. ಅಂಥ ಸುಂದರವಾದ ರೂಪವನ್ನು ಕಂಡು ಅವಳಲ್ಲಿ ಮೋಹಿತನಾದವ. ಅವಳ ಸಂಘ ಸಿಕ್ಕದ್ದಕ್ಕೆ ಬಹಳ ಆನಂದವನ್ನು ಪಟ್ಟ. ಒಂದು ಸರ್ಪದಂತೆ ದೇವಯಾನಿ ನನ್ನ ಜೀವನದಲ್ಲಿ ಬಂದು ಕೂತಿದ್ದಾಳೆ ಅಂತ ಇಷ್ಟರ ಮಟ್ಟಿಗೆ ಅವಳಲ್ಲಿ ಅನುರಕ್ತನಾದವ ಯಯಾತಿ. ಆದರೂ ಇಷ್ಟು ದಿವಸ, ಇಷ್ಟು ವರ್ಷಗಳ ಕಾಲ ದೇವಯಾನಿಯ ಹೆದರಿಕೆಯಿಂದ ಅವ ಸುಮ್ಮನಿದ್ದ. ಹಾಗಾಗಿ ಈಗ ಅವರಿಬ್ಬರ ಸಮಾಗಮ ಆದಂತೆ ಅವಳಿಗೂ ಮಗು ಆಗಿದೆ. ದೇವಯಾನಿಯ ಕಣ್ಣಿಗೆ ಬಿತ್ತು. ಒಮ್ಮೆ ಬಂದು ನೋಡುತ್ತಾಳೆ, ಉಪವನದಲ್ಲಿ ಮಕ್ಕಳು ಆಟಾಡ್ತಾ ಇದ್ದಾರೆ. ಅವಳನ್ನು ನೋಡಿದಳು. ದೇವಯಾನಿ ಹತ್ತಿರ ಬಂದು ಶರ್ಮಿಷ್ಠೆಯನ್ನು ಕೇಳುತ್ತಾ ಇದ್ದಾಳೆ, ಅಲ್ಲ, ಮಗುವನ್ನು ಪಡೆದುಕೊಂಡಿದ್ದೆ ನೀನು, ಯಾರಿದಕ್ಕೆ ಕಾರಣ? ಎಂಥ ವಿಚಾರವನ್ನು ನೀನು ಮಾಡಿ ಮಗುವನ್ನು ಪಡೆದುಕೊಂಡಿದ್ದೆಯಲ್ಲ, ಇದಕ್ಕೆ ತಂದೆ ಯಾರು? ಯಾವ ಕಾರಣದಿಂದ ಹೇಗೆ ನಿನಗೆ ಈ ಮಗು ಪ್ರಾಪ್ತಿಯಾಯಿತು ಅಂತ
ನೇರವಾಗಿ ಕೇಳಿಬಿಟ್ಲು ಶರ್ಮಿಷ್ಠೆಯನ್ನು, ಏನು ಹೇಳಬೇಕು? ಯಾತಿಯಿಂದಲೇ ನಾನು ಮಗುವನ್ನು ಪಡೆದುಕೊಂಡಿದ್ದೇನೆ ಅಂತ ಹೇಳಿದರೆ ಮತ್ತೇನು ಪ್ರಳಯ ಆಗುತ್ತೋ ಗೊತ್ತಿಲ್ಲ. ಅದಕ್ಕೇನು ಮಾಡಿದ್ದು? ಉಪಾಯವಾಗಿ ಕೆಲವೊಂದು ಮಾತುಗಳನ್ನು ಹೇಳಿ ಆ ಸಂದರ್ಭದಲ್ಲಿ ತಪ್ಪಿಸಿಕೊಂಡಿದ್ದಾಳೆ ಶರ್ಮಿಷ್ಠೆ. ಅವಳು ಹೇಳಿದ್ಲು, ಅಪತ್ಯಾರ್ಥೇ ಸತುಮಯ ವೃತ್ತೋ ವೈ ಚಾರುಹಾಸಿನಿ ನಾಹಂ ಅನ್ಯಾಯತಃ ಕಾಂ ಆಚರಾಮಿ ಶುಚಿಸ್ಮಿತೆ. ನೀನು ತಿಳಿದಂತೆ ನಾನೇನು ವ್ಯಭಿಚಾರ ಮಾಡಿ ಅನಾಚಾರವನ್ನು ಮಾಡಿ ಮಗುವನ್ನು ಪಡೆದುಕೊಂಡದ್ದಲ್ಲ. ಒಬ್ಬ ಋಷಿ ಬಂದಿದ್ದಾನೆ, ಅವನ ಮೂಲಕ ನಾನು ಈ ಒಂದು ಮಗುವನ್ನು ನಾನು ಪಡೆದುಕೊಂಡಿದ್ದೇನೆ. ಯಾರವನು ಅಂತ ಕೇಳಿದ್ದು ಕೂಡಲೇ ಕೇಳುತ್ತಾ ಇದ್ದಾಳೆ, ಯಾರವನು? ಆ ಋಷಿ ಯಾರು? ಹೇಗಿದ್ದಾನೆ? ಅವನ ಹೆಸರೇನು? ಕುಲ ಏನು? ಗೋತ್ರ ಏನು? ಒಂದೊಂದೇ ಪ್ರಶ್ನೆಗಳು ಶುರುವಾಯಿತು ದೇವಯಾನಿತ್ತು. ಎಲ್ಲವನ್ನ ಹೇಳುವಾಗ ಹೇಳಿದ್ಲು, ಆ ಸಂದರ್ಭದಲ್ಲಿ ಅವನ ಕುಲ ಗೋತ್ರ ನನಗೇನು ವಿಚಾರಿಸಲಿಕ್ಕೆ ಆಗಲಿಲ್ಲ. ಅವ ಸುಂದರನಾದ ಒಬ್ಬ ಋಷಿ, ಅವನ ಮೂಲಕ ನಾನು ಇದನ್ನು ಪಡೆದುಕೊಂಡಿದ್ದೇನೆ. ಯಾವ ಅನ್ಯಾಯವನ್ನು ಮಾಡಲಿಲ್ಲ, ಅಪಚಾರವು ನನ್ನಿಂದ ನಡೆದಿಲ್ಲ ಅಂತ ಈ ಉತ್ತರವನ್ನು ಕೊಟ್ಟಾಗ ದೇವಯಾನಿಗೆ ಹೀಗೇ ನಡೆದಿದ್ದರೆ ನಂದೇನು ಅಭ್ಯಂತರ ಇಲ್ಲ, ಬಹಳ ಸಂತೋಷ ಅಂತ ಹೇಳಿದ್ಲಂತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಸಂಶಯ ಬಂದಿತ್ತು ದೇವಯಾನಿಗೆ. ಆದರೆ ಈ ರೀತಿಯಾದ ಶರ್ಮಿಷ್ಠೆಯ ಮಾತುಗಳನ್ನು ಕೇಳಿ ಸ್ವಲ್ಪ ಅದರಲ್ಲಿ ತಥ್ಯ ಇದೆ, ಅದು ಯಥಾರ್ಥವಾದದ್ದು ಸತ್ಯ ಇದೆ ಎಂಬುದಾಗಿ ಅರಿತು ಆ ಕ್ಷಣದಲ್ಲಿ ಏನೋ ತಾನು ಹೋದಳು ವಾಪಸ್ಸು. ಆದ ನಂತರ ಮತ್ತೊಂದು ಘಟನೆ ನಡೀತು ದೇವಯಾನಿಯ ಜೀವನದಲ್ಲಿ. ಮತ್ತೊಂದು ಘಟನೆ, ಒಮ್ಮೆ ಹೀಗೆ ಉದ್ಯಾನವನಕ್ಕೆ ಹೋಗಿದ್ದಾರೆ ಯಯಾತಿ ಮತ್ತು ದೇವಯಾನಿ ಇಬ್ಬರು ಕೂಡ. ಅಲ್ಲಿ ತಸ್ಮಿನ್ ಕಾಲೇ ತು ರಾಜರ್ಷಿ ಯಯಾತಿ ಪೃಥಿವೀಪತಿ ಮಾಧ್ವಿ ಕರಸಂಯುಕ್ತಾಂ ಮದಿರಾಂ ಮಧವರ್ಧನೀಂ ಅಂತ. ಅಲ್ಲಿ ಒಂದು ರೀತಿಯಾದ ಮದ್ಯ, ಅದನ್ನು ಸ್ವಲ್ಪ ಪಾನ ಮಾಡಿಸಿದ ದೇವಯಾನಿಗೆ. ಅದು ಅತಿಯಾಗಿ ಪಾನವನ್ನು ಮಾಡಲಿಕ್ಕೆ ದೇವಯಾನಿ ತಾನು ಬಯಸಿದಳಂತೆ. ಅತಿಯಾಗಿ ಪಾನ ಮಾಡಿದಳು ಮದ್ಯವನ್ನು. ಮದ್ಯಪಾನ ನಿಷೇಧ ಅಂತ ಹೇಳುತ್ತಾರೆ. ಯಾಕೆ ನಿಷೇಧ? ಮೊದಲು ಮದ್ಯವನ್ನು ನಾವು ಪಾನ ಮಾಡಿದರೆ ಆಮೇಲೆ ನಮ್ಮನ್ನೇ ಅದು ಪಾನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಮದ್ಯಪಾನಕ್ಕೆ ನಾವು ಆ ಚಟಕ್ಕೆ ಬಲಿ ಬೀಳಬಾರದು ಅಂತ. ಏನಾಗುತ್ತೆ ಅದರಿಂದ ಅನಾಹುತ? ದೇವಯಾನಿ ಅದಕ್ಕೆ ಸಾಕ್ಷಿ. ಪ್ರಸಂಗವಶಾತ್ ದೇವಯಾನಿ ಒಂದು ಪ್ರಸಂಗವನ್ನು ನೋಡಿದರೆ ಮದ್ಯಪಾನ ಎಷ್ಟರ ಮಟ್ಟಿಗೆ ಅದು ನಿಷೇಧ ಅಂತ ನಮಗೆ ಸ್ಪಷ್ಟ ಆಗುತ್ತೆ. ಅತಿಯಾಗಿ ಮದ್ಯಪಾನ ಮಾಡಿದ್ದಾಳೆ, ತನ್ನ ವಿವೇಕವನ್ನು ಕಳ್ಕೊಂಡಿದ್ದಾಳೆ ಅಂತ. ವಿವೇಕವನ್ನು ಕಳೆದುಕೊಂಡು ಮಾಡಿದ ಕೆಲಸ ಏನು ಗೊತ್ತೋ? ಎದುರುಗಡೆ ತನ್ನ ಪತಿ ಯಯಾತಿ ನಿಂತುಕೊಂಡಿದ್ದಾನೆ, ಅವನನ್ನೇ ಪರಪುರುಷ ಅಂತ ತಿಳಿದುಕೊಂಡಿದ್ದಾಳೆ. ಯಾಕೆ ಅಂದರೆ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ವಿವೇಕ ಕಳೆದುಕೊಂಡಿದ್ದಾಳೆ. ಅತಿಯಾದ ಮದ್ಯಪಾನ, ಮದ ಏರಿದೆ. ಆ ಮದದಿಂದಾಗಿ ತನ್ನ ಎದುರಿಗೆ ನಿಂತ ಆ ಪತಿಯ ಬಳಿಯಲ್ಲಿಯೇ, ಯಯಾತಿಯ ಬಳಿಯಲ್ಲಿಯೇ ವಿಚಿತ್ರವಾದ ಮಾತುಗಳನ್ನು ಆಡ್ತಾ ಇದ್ದಾಳೆ. ರಾಜವದ್ ರೂಪವೇಶೌ ತೇ ಕಿಮರ್ಥಂ ತ್ವಂ ಇಹಾಗತಃ. ಆ ಯಯಾತಿಯನ್ನು ಕುರಿತು ಕೇಳುತ್ತಾ ಇದ್ದಾಳೆ, ರಾಜನ ವೇಷವನ್ನು ತೊಟ್ಟಿದ್ದಿ, ಯಾಕೆ ನೀನು ಇಲ್ಲಿಗೆ ಬಂದಿದ್ದಿ? ಏನು ಕಾರಣ? ಅವನ ಜೊತೆಗೇ ಬಂದ ದೇವಯಾನಿ ಆ ಮದ್ಯವನ್ನು ಪಾನ ಮಾಡಿದ್ದರ ಪ್ರಭಾವದಿಂದಾಗಿ ಯಯಾತಿಯನ್ನು ಕುರಿತೇ ಹೇಳ್ತಾ ಇದ್ದ, ನಿನ್ನ ಪ್ರಾಣ ಉಳಿಬೇಕು ಅಂತಾದರೆ ಕೂಡಲೇ ಹೊರಟು ಹೋಗು. ಇಲ್ಲೊಬ್ಬ ರಾಜ ಇದ್ದಾನೆ ಯಯಾತಿ ಅಂತ, ಅವ ಉಗ್ರ ರೂಪವುಳ್ಳವ. ಹಾಗಾಗಿ ನೀನು ನಿನ್ನ ಪ್ರಾಣ ಉಳಿಬೇಕು ಅಂತಾದರೆ ಇಲ್ಲಿಂದ ಹೊರಟು ಹೋಗು, ನೀನು ಪಲಾಯನ ಮಾಡು ಅಂತ ಆ ದೇವಯಾನಿ ಯಯಾತಿಯ ಬಳಿಯಲ್ಲಿಯೇ ಇಂಥ ಮಾತುಗಳನ್ನು ಹೇಳ್ತಾ ಇದ್ದ. ವಿಚಿತ್ರವಾದ ಪ್ರಲಪನ, ಒಮ್ಮೆ ನರ್ತನ ಮಾಡೋದು, ಒಮ್ಮೆ ನಗೋದು, ಒಮ್ಮೆ ಜೋರಾಗಿ ಕಿರುಚೋದು, ಇದೆಲ್ಲ ಆ ಮದ್ಯದ ಪ್ರಭಾವ ಇದು ಅಂತ. ಹಾಗೇ ನಟನೆಯನ್ನು ಮಾಡ್ತಾ ಇದ್ದಾಳೆ. ಸ್ವಲ್ಪ ಸಿಟ್ಟು ಬಂತು ಯಯಾತಿ, ಸಿಟ್ಟು ಬಂತು, ಬೈದ, ಭರ್ತ್ಸನ ಮಾಡ್ತಾ ಇದ್ದಾನೆ ದೇವಯಾನಿಯನ್ನು. ಅವಳನ್ನು ಕಾಯುವುದಕ್ಕೋಸ್ಕರ ಕೆಲವೊಬ್ಬ ಕುಂಟರು, ಕಿವುಡರು, ಕುರುಡರು ಇವುಗಳನ್ನು ಕಾವಲನ್ನಾಗಿಟ್ಟ. ಅವಳನ್ನು ಕಾಯ್ತಾ ಇರ್ರಿ ನೀವು ಅಂತ. ಹಾಗೆ ಅವಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಇಂಥವರನ್ನು ನೇಮಕ ಮಾಡಿ ದೇವಯಾನಿಯನ್ನು ಬಿಟ್ಟು ತಾನು ಹೊರಟ. ಹೋದದ್ದೆಲ್ಲಿಗೆ? ನೇರವಾಗಿ ಮತ್ತೆ ಶರ್ಮಿಷ್ಠೆಯ ಬಳಿಗೆ ತಾನು ಹೋಗ್ತಾ ಇದ್ದಾನೆ. ಆ ಯಯಾತಿ ಹೋಗಿದ್ದಾನೆ. ಅನೇಕ ವರ್ಷಗಳ ಕಾಲ ಸಂಸಾರವನ್ನು ಮಾಡಿದ. ಮತ್ತೂ 2 ಮಕ್ಕಳನ್ನು ಪಡೆದುಕೊಂಡ. ಒಟ್ಟು 3 ಜನ ಮಕ್ಕಳನ್ನು ಶರ್ಮಿಷ್ಠೆಯಲ್ಲಿ ಅವ ಪಡೆದುಕೊಂಡಂತೆ ಆಯಿತು. ಆ 3 ಹೆಸರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ದೃಹ್ಯುಂ ಚಾನುಂಚ ಪೂರುಂಚ ತ್ರೀನ್ ಕುಮಾರಾನ್ ಅಜೀಜನತ್. ದೃಹ್ಯು
ಅನು ಮತ್ತು ಪೂರು ಎಂಬುದಾಗಿ ಈ ಮೂವರು ಯಯಾತಿಯ ಮೂಲಕ ಅವರು ಶರ್ಮಿಷ್ಠೆಯಲ್ಲಿ ಹುಟ್ಟಿದ ಮಕ್ಕಳು ಎಂಬುದಾಗಿ ಅದನ್ನು ಉಲ್ಲೇಖ ಮಾಡುತ್ತಾ ಇದ್ದಾರೆ. ಹೀಗೆ ಅನೇಕ ವರ್ಷಗಳ ಕಾಲ ಸಂಸಾರವನ್ನು ಮಾಡಿದ ನಂತರ ದೇವಯಾನಿ ಅವಳ ಜೊತೆಗೂ ಕೆಲವು ವರ್ಷಗಳನ್ನು ಕಳೆದಿದ್ದಾನೆ. ಸಂತೋಷದಿಂದ ಸಂಸಾರವನ್ನು ಮಾಡ್ತಾ ಇದ್ದಾನೆ. ದೇವಯಾನಿಯಲ್ಲಿ ಇಬ್ಬರು ಮಕ್ಕಳು, ಒಬ್ಬ ಯದು ಮತ್ತೊಬ್ಬ ತುರ್ವಸು ಅಂತ. ಮುಂದೆ ಇವರ ವಂಶವೇ ಎಲ್ಲ ಮುಂದೆ ಬೆಳ್ಕೊಂಡು ಹೋಗೋದು. ಯಾಕೆ ಮಹಾಭಾರತ ಈ ಯಯಾತಿಯ ಕಥೆಯನ್ನು ಹೇಳುತ್ತಾ ಇದೆ? ಮುಂದೆ ಯದು ಇವನ ಮಗನೇ, ಇವನ ವಂಶವೇ ಮುಂದೆ ಮುಂದುವರಿಬೇಕು, ಯಾದವರೆಲ್ಲ ಹುಟ್ಟಬೇಕು. ಹಾಗಾಗಿ ಎಲ್ಲದಕ್ಕೂ ಮೂಲ ಮೊದಲಿಂದ ಪ್ರಾರಂಭ ಮಾಡಿದರು ವೇದವ್ಯಾಸರು. ನಮಗೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕಥೆ ಕೇಳಿ ಗೊತ್ತು. ವಿಸ್ತಾರವಾಗಿ ಮೊದಲಿಂದ ಮಹಾಭಾರತವನ್ನು ಕೇಳ್ತಾ ಇದ್ದರೆ ನಾವು ಕೇಳಿದ ಕಥೆಗಳನ್ನು ಇದರ ಜೊತೆಗೆ ಸೇರಿಸಿಕೊಳ್ತಾ ಹೋದರೆ ಒಂದಕ್ಕೊಂದು ಲಿಂಕ್ ಸಿಗುತ್ತೆ ಅಂತ. ಹಾಗಾಗಿ ಆ ದೇವಯಾನಿಯಲ್ಲಿ ಯದು ಮತ್ತು ತುರ್ವಸು ಎಂಬುದಾಗಿ ಇಬ್ಬರು ಮಕ್ಕಳನ್ನು ದೇವಯಾನಿಯಲ್ಲಿ ಪಡೆದುಕೊಂಡ. ಆ ಶರ್ಮಿಷ್ಠೆಯಲ್ಲಿ ದೃಹ್ಯು, ಅನು ಮತ್ತು ಪೂರು ಎಂಬ ಮೂವರು ಮಕ್ಕಳನ್ನು ತಾನು ಪಡೆದುಕೊಂಡಿದ್ದಾನೆ. ಹೀಗೆ ಕಾಲ ಕಳೀತು. ಒಮ್ಮೆ ದೇವಯಾನಿ ಯಯಾತಿಯ ಜೊತೆಗೆ ಸಂಚಾರವನ್ನು ಮಾಡುತ್ತಾ ಇದ್ದಾಳೆ. ಉಪವನಕ್ಕೆ ಬಂದಿದ್ದಾಳೆ. ನೋಡಿದರೆ 3 ಜನ ಮಕ್ಕಳು ಉದ್ಯಾನವನದಲ್ಲಿ ಆಡುತ್ತಾ ಇದ್ದಾರೆ. ಅವರ ವರ್ಚಸ್ಸು, ಅವರ ಒಂದು ತೇಜಸ್ಸು ಇವನ್ನೆಲ್ಲ ಕಂಡಾಗ ಬಹಳ ಆಶ್ಚರ್ಯ ಆಯಿತು. ಕೂಡಲೇ ಕೇಳುತ್ತಾ ಇದ್ದಾಳೆ, ಕಸ್ಯೈತೆ ದಾರಕಾಸ್ ರಾಜನ್ ದೇವಪುತ್ರೋಪಮಾ ಶುಭಾ ವರ್ಚಸಾ ರೂಪದಶ್ಚೈವ ಸದೃಶಾ ಮೇ ಮತಾಸ್ತವ. ದೇವಯಾನಿ ಕೇಳುತ್ತಾ ಇದ್ದಾಳೆ, ಯಯಾತಿ, ಯಾರಿವರು? ಯಾರ ಮಕ್ಕಳು ಇವರೆಲ್ಲ? ಇವರ ರೂಪ, ಇವರ ವರ್ಚಸ್ಸು ನೋಡಿದರೆ ನಿನ್ನ ಹೋಲಿಕೆಯನ್ನೇ ಹೋಲ್ತಾ ಇದ್ದಾರಲ್ಲ, ಇವರು ಯಾರು ಅಂತ ಕೇಳಿದ್ದು. ಸುಮ್ಮನೆ ಕೂತಿದ್ದ ಯಯಾತಿ ಏನು ಚಕಾರ ಎತ್ತಲಿಲ್ಲ, ಮಾತನಾಡಲಿಲ್ಲ. ಯಾಕೆ ಅಂದರೆ ಗೊತ್ತವನಿಗೆ, ದೇವಯಾನಿಗೆ ಏನಾದರೂ ನಿಜ ಗೊತ್ತಾಯಿತು ಅಂತಾದರೆ ಅವಳಿಗೆ ಗೊತ್ತಿಲ್ಲದಂತೆ ಆದ ಪ್ರಸಂಗಗಳಿದಾದ್ದರಿಂದ ದೇವಯಾನಿಗೆ ವಿಷಯ ಗೊತ್ತಾಯಿತು, ಮತ್ತೇನೋ ಅನಾಹುತ ಆಗೋದಂತೂ ಸತ್ಯ ಅನ್ನುವ ದೃಷ್ಟಿಯಿಂದ ಅವ ಸುಮ್ಮನೆ ಕೂತ ಯಯಾತಿ. ಆ ಮಕ್ಕಳು ಹತ್ತಿರ ಬಂದ್ರಂತೆ. ಹತ್ತಿರ ಬಂದಾಗ ಮಕ್ಕಳನ್ನೇ ಕೇಳಿದ್ರು, ನೀವು ಯಾರ ಮಕ್ಕಳು ಅಂತ. ನಾವು ಶರ್ಮಿಷ್ಠೆಯ ಮಕ್ಕಳು ಅಂತಂದರು. ನಿಮಗಪ್ಪ ಯಾರು ಕೇಳ್ತಾ ಇದ್ದಾರೆ. ನಮಗೊಬ್ಬ ಋಷಿ ಅಂತ ಮೊದಲೇ ಹೇಳಿದರು. ಆಮೇಲೆ ಯಾರು, ಅವರ ಕುಲ ಏನು, ಗೋತ್ರ ಏನು ಅಂತ ಕೇಳಿದಾಗ ಆ ಮಕ್ಕಳು ನೇರವಾಗಿ ಯಯಾತಿಯನ್ನೇ ಬೆಟ್ಟು ಮಾಡಿ ತೋರಿಸಿಬಿಟ್ರಂತೆ. ಮತ್ಯಾರು ಅಲ್ಲ, ನಮ್ಮ ತಂದೆ ನಿನ್ನ ಪಕ್ಕದಲ್ಲಿದ್ದಾನಲ್ಲ ಯಯಾತಿ, ಅವನೇ ನಮ್ಮ ಅಪ್ಪ ಅಂತ. ತಾಯಿ ಯಾರು? ಶರ್ಮಿಷ್ಠೆಯೇ ನನ್ನ ತಾಯಿ. ನಿಜ ಗೊತ್ತಾಗಿ ಬಿಡ್ತು. ಏನು ಮಾಡಬೇಕು? ಓಡಿ ಬಂದು ಯಯಾತಿಯ ತೊಡೆ ಮೇಲೆ ಕೂಡ್ಲಿಕ್ಕೆ ಪ್ರಯತ್ನ ಪಟ್ಟರಂತೆ. ಅವ ದೇವಯಾನಿ ಪಕ್ಕದಲ್ಲಿದ್ದದ್ದಕ್ಕೆ ಹೆದರಿಕೊಂಡು ಅವ ಏನು ಮಾಡಿದ? ಋಷಿಶ್ಚ ಬ್ರಾಹ್ಮಣಶ್ಚೈವ ದ್ವಿಜಾತಿಶ್ಚೈವ ನಃ ಪಿತಾ ಶರ್ಮಿಷ್ಠ ನಾನೃತಂ ಬ್ರೂತೆ ದೇವಯಾನಿ ಕ್ಷಮಸ್ವನಃ ಅಂತ. ನಮಗೆ ಮತ್ಯಾರೋ ಅಲ್ಲ, ಒಬ್ಬ ಋಷಿ, ಅವ ನಿನ್ನ ಪಕ್ಕದಲ್ಲಿ ಕುಳಿತ ಯಯಾತಿಯೇ ನಮ್ಮ ತಂದೆ ಅಂತ ಹೇಳಿ ಅವನ ತೊಡೆಯ ಮೇಲೆ ಕೂತ್ಕೊಳ್ಳಿಕ್ಕೆ ಹೋದಾಗ ಅವರನ್ನು ತಡೆದ ಯಯಾತಿ ಅಂತ. ಯಾಕೆಂದರೆ ದೇವಯಾನಿ ಪಕ್ಕದಲ್ಲಿದ್ದಾಳಾದ್ದರಿಂದ ಅವಳನ್ನು ತಡೆದಿದ್ದಾನೆ ಯಯಾತಿ. ಮಕ್ಕಳಿಗೆ ದುಃಖ ಆಯಿತು, ಅಳುತ್ತಾ ಹೋಗಿದ್ದಾರೆ ಶರ್ಮಿಷ್ಠೆಯ ಬಳಿಗೆ. ಇವಳು ಹೋದ್ಲು ದೇವಯಾನಿ. ನೋಡಿದರೆ ಮಕ್ಕಳ ದುಃಖ. ಶರ್ಮಿಷ್ಠೆ ದೇವಯಾನಿ ಎದುರಿಗೆ ಬಂದಾಗ ಎಷ್ಟೇ ಆದರೂ ದಾಸಿ ಅಲ್ವಾ, ಕೂಡಲೇ ತಲೆಯನ್ನು ಕೆಳಗೆ ಹಾಕಿಬಿಟ್ಲು ಅಂತ. ಶರ್ಮಿಷ್ಠೆಯನ್ನು ಕೇಳುತ್ತಾ ಇದ್ದಾಳೆ ದೇವಯಾನಿ, ಯಾರಿವರ ಮಕ್ಕಳು? ಮಕ್ಕಳು ಹೇಳುತ್ತಾ ಇದ್ದಾರೆ, ಯಯಾತಿಯೇ ಇವರ ತಂದೆ ಎಂಬುದಾಗಿ. ಇದು ಸತ್ಯವೋ ಸುಳ್ಳೋ ಅಂತ ಮಾತನಾಡಲಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳುತ್ತಾರಲ್ಲ, ಅರ್ಥ ಆಗಿಬಿಡ್ತು ದೇವಯಾನಿಗೆ. ಆ ಕ್ಷಣದಲ್ಲಿ ಇತ್ಯುಕ್ತ ಸಹಿತಾಸ್ತೇತು ರಾಜಾನಂ ಉಪಚಕ್ರಮು ನಾಭ್ಯನಂದದ ತಾನ್ ರಾಜ ತದಂತಿಕೆ. ನೇರವಾಗಿ ಆ ಶರ್ಮಿಷ್ಠೆಯ ಬಳಿಗೆ ಬಂದು ಅವಳನ್ನೇ ಕುರಿತು ಕೇಳ್ತಾ ಇದ್ದಾಳೆ, ಯಾರು ಇದಕ್ಕೆ ಕಾರಣ? ನೀನೇ ನಿಜವನ್ನು ಹೇಳು ಅಂತ. ಆಗ ದೇವಯಾನಿಗೆ ಸೂಕ್ಷ್ಮ ಅರ್ಥ ಆಗಿದೆ. ಹಾಗಿರುವಾಗ ನನ್ನ ಬಳಿಯಲ್ಲಿ ಪೂರ್ವಮೇವ ಮಯಾ ಪ್ರೋಕ್ತಂ, ನಾನು ಮೊದಲೇ ಕೇಳಲಿಲ್ವಾ? ಯಾಕೆ ಅಂದರೆ ನಿನ್ನ ಬಗ್ಗೆ ನನಗೆ ಮೊದಲೇ ಸಂಶಯ ಇತ್ತು. ಪೂರ್ವಮೇವ ಮಯಾ ಪ್ರೋಕ್ತಂ ತ್ವಯಾತು ವೃಜಿನಂ ಕೃತಂ. ಮೋಸ ಮಾಡಿಬಿಟ್ಟಿಯಲ್ಲ, ಅಸುರ ಬುದ್ಧಿಯನ್ನು ನೀನು ತೋರಿಸಿಬಿಟ್ಟಿಯಲ್ಲ. ಇಷ್ಟು ನೀನು ನನ್ನ ದಾಸಿಯಾಗಿಯೂ ನನ್ನ ಬಳಿಯಲ್ಲಿ ಸುಳ್ಳನ್ನು ಹೇಳಿದೆ, ನನಗೇ ದ್ರೋಹವನ್ನು ಮಾಡಿದೆ ನೀನು. ಹಾಗಾಗಿ ಇದು ಒಳ್ಳೆಯದಲ್ಲ. ಯಾಕೆಂದರೆ ಮದಧೀನಾ ಸತಿ ಕಸ್ಮಾತ್ ಆಕರುಷೀ ವಿಪ್ರಿಯಂ ಮಮ ತಮೇವ ಆಸುರಧರ್ಮಂ ತ್ವಂ ಆಸ್ಥಿತ ನ ಬಿಭೇಷಿಮೆ.
ನಿನಗೆ ನನ್ನನ್ನು ಕಂಡ್ರೆ ಹೆದರಿಕೆ ಇಲ್ಲ ಅಂತಂದು. ಯಾಕೆ ಅಂದರೆ ನಿನಗೆ ಅಸುರ ಧರ್ಮವನ್ನು ಆಚರಿಸುವವಳಾದ್ದರಿಂದ, ಅಸುರ ಧರ್ಮದಿಂದ ನನಗೆ ಕೊಟ್ಟ ಮಾತನ್ನು ನಾನು ಕೇಳಿದರೂ ನನ್ನ ಬಳಿಯಲ್ಲಿ ಸುಳ್ಳನ್ನು ಹೇಳಿ ಈ ರೀತಿ ನಡೆದುಕೊಂಡಿದ್ದೆ ಎಂದರೆ ಪ್ರಾಯ ನಿನಗೆ ನನ್ನ ಭಯ ಇಲ್ಲ. ಆದ್ದರಿಂದ ಏನು ಮಾಡಬೇಕು? ಶರ್ಮಿಷ್ಠೆ ಹೀಗೆಲ್ಲ ಹೇಳ್ತಾ ಇದ್ದಾಳೆ, ಅಧರ್ಮ ಮಾಡಿದ್ದೆ ನೀನು ಅಂತ. ಅದಕ್ಕೆ ಶರ್ಮಿಷ್ಠೆ ಹೇಳಿದಳು, ನಾನೇನು ಅಧರ್ಮ ಮಾಡಲಿಲ್ಲ, ಸುಳ್ಳನ್ನು ನಾನು ಹೇಳಲಿಲ್ಲ, ಒಬ್ಬ ಋಷಿಯಿಂದ ನಾನು ಪಡೆದುಕೊಂಡೆ ಅಂತ ಹೇಳಿದೆ. ಯಾತಿ ಏನು ಋಷಿ ಅಲ್ಲೇನು, ದೊಡ್ಡ ರಾಜಋಷಿಯ ಮಗ, ಅವನೂ ರಾಜನಾಗಿದ್ದಾನೆ, ಇಂಥ ರಾಜಋಷಿಯ ಮಗನಾದ ಅವನಿಂದ ಪಡೆದುಕೊಂಡದ್ದಾದ್ದರಿಂದ ನಾನು ಸುಳ್ಳನ್ನು ಹೇಗೆ ಹೇಳಿದಾಗಾಯಿತು. ಅಷ್ಟೇ ಅಲ್ಲ, ನಿನ್ನ ಅಪ್ಪ ವಿವಾಹವನ್ನು ಮಾಡಿಕೊಡುವಾಗ ನನ್ನನ್ನು ಜೊತೆಗೆ ಸೇರಿಸಿ ಮದುವೆ ಮಾಡಿಕೊಟ್ಟಿದ್ದಾನೆ. ನಾನು ಯಯಾತಿಯ ಪತ್ನಿ, ಅವನ ಹೆಂಡತಿಯಾದ ನನ್ನನ್ನು ಮತ್ತಾರೂ ಕೈ ಹಿಡಲಿಕ್ಕೆ ಸಾಧ್ಯ? ಹಾಗಾಗಿ ಧರ್ಮಯುತವಾಗಿಯೇ ಯಯಾತಿಯ ಹಾಗೂ ನನ್ನ ಸಂಪರ್ಕ ಆಗಿದೆ. ಹಾಗಾಗಿ ಅದು ಅಧರ್ಮ ಹೇಗಾದೀತು? ಸಖೀ ಭರ್ತ ಹಿ ಧರ್ಮೇಣ ಭರ್ತ ಭವತಿ ಶೋಭನೆ ಅಂತ. ನಾನು ನೀನು ಗೆಳತಿಯರು, ನಿನ್ನ ಅಪ್ಪ ನಿನ್ನ ಜೊತೆಗೆ ನನ್ನನ್ನು ವಿವಾಹ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ನಿನ್ನ ಗಂಡ ಅವನಿಗೂ ವಿವಾಹಿತನಾಗಿದ್ದಾನಾದ್ದರಿಂದ ನನ್ನನ್ನು ವಿವಾಹ ಮಾಡಿಕೊಂಡಿದ್ದಾನಾದ್ದರಿಂದ ನನಗೆ ಹೇಗೆ ಅವ ಗಂಡನಾಗುವುದಿಲ್ಲ? ಹಾಗಾಗಿ ನಾನೇನು ಅಧರ್ಮವನ್ನು ಮಾಡಲಿಲ್ಲ. ತ್ವತ್ಪಿತ್ರ ಮಮ ಗುರುಣ ಸಹದತ್ತೇ ಉಭೇ ಶುಭೆ ತಥೋ ಭರ್ತಾಚ ಪೂಜ್ಯಶ್ಚ ಪೋಷ್ಯಾಂ ಪೋಷಯತೀಹ ಮಮ. ಹಾಗಾಗಿ ನಿನ್ನ ಯಯಾತಿ ನನ್ನನ್ನು ಪೋಷಣೆ ಮಾಡುತ್ತಾ ಇದ್ದಾನೆ, ನನ್ನನ್ನು ವಿವಾಹ ಆಗಿದ್ದಾನೆ. ಹಾಗಿರುವಾಗ ಸಂಪರ್ಕವನ್ನು ಮಾಡಿದರೆ ಅದೇನು ತಪ್ಪಿದೆ? ಹಾಗಾಗಿ ನಾನು ತಪ್ಪನ್ನು ಮಾಡಲಿಲ್ಲ, ಅಧರ್ಮವನ್ನು ನಾನು ಆಚರಣೆ ಮಾಡಲಿಲ್ಲ ಅಂತ ಇಷ್ಟು ಸ್ಪಷ್ಟನೆಯನ್ನು ಕೊಟ್ಟಾಗ ಕೇಳಿದ್ಲು ದೇವಯಾನಿ. ಈಗ ಅವಳ ಬಾಯಿಂದಲೇ ಬಂದ ಮೇಲೆ ನಿಜ ಗೊತ್ತಾಯಿತು. ನನ್ನ ಆಸೆಗೆ ವಿರುದ್ಧವಾಗಿ, ನನ್ನ ಪ್ರೀತಿಗೆ ವಿರುದ್ಧವಾಗಿ ಇವರಿಬ್ಬರು ನಡೆದುಕೊಂಡಿದ್ದಾರೆ ಅಂತ ಹೇಳಿ ಕೋಪ ಬಂದದ್ದು ಯಾರ ಮೇಲೆ? ಯಯಾತಿಯ ಮೇಲೆ ಕೋಪ ಬಂತು. ಅವಳು ಹೇಳ್ತಾ ಇದ್ದಾಳೆ, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ, ನನ್ನ ತಂದೆಯ ಮಾತಿಗೆ ವಿರುದ್ಧವಾಗಿ ನೀನು ನಡೆದುಕೊಂಡಿದ್ದೆ, ಆದ್ದರಿಂದ ಇವಳ ಜೊತೆಗೆ ನೀನು ಸಂಸಾರ ಮಾಡು, ಇನ್ನು ಮೇಲೆ ನಾನು ಇಲ್ಲಿರೋದಿಲ್ಲ, ನಿನ್ನ ಸಂಘವನ್ನು ಬಿಟ್ಟು ಹೋಗ್ತೇನೆ ಎಂಬುದಾಗಿ ಆ ಕ್ಷಣದಲ್ಲಿ ಕೋಪವನ್ನು ತಂದುಕೊಂಡು 4 ಮಾತುಗಳನ್ನು ಹೇಳ್ತಾ ಇದ್ದಾಳೆ. ರಮಸ್ವ ಇಹ ಯಥಾ ಕಾಮಂ ದೇವ್ಯ ಶರ್ಮಿಷ್ಠಯ ಸಹ ರಾಜನ್ ಅದ್ಯ ಇಹ ವತ್ಸ್ಯಾಮಿ ವಿಪ್ರಿಯಮ್ಮೆ ಕೃತಂ ತ್ವಯ. ನನಗೆ ಬೇಡವಾದ್ದನ್ನು ನೀನು ಮಾಡಿದ್ದು, ನಿನ್ನ ಸಂಘವನ್ನು, ನಿನ್ನ ಸಂಘದಲ್ಲಿ ಸಹವಾಸದಲ್ಲಿ ನಾನು ಇರೋದಿಲ್ಲ, ಕೂಡಲೇ ನಾನು ನಿನ್ನ ಸ್ಥಾನವನ್ನು ಬಿಟ್ಟು ಹೋಗ್ತೇನೆ ಅಂತ ಹೊರಟೇ ಬಿಟ್ಟು ತಾನು ಧಾರಣೆ ಮಾಡಿದ ಆಭರಣಗಳನ್ನೆಲ್ಲ ಚೆಲ್ತಾ ಇದ್ದಾಳೆ. ಎಲ್ಲ ಚೆಲ್ಲಿ ಕೋಪದಿಂದ ಹೋಗ್ತಾ ಇದ್ದಾಳೆ. ಹೋದದ್ದೆಲ್ಲಿಗೆ? ನೇರವಾಗಿ ತನ್ನ ತಂದೆಯ ಬಳಿಗೆ, ಶುಕ್ರಾಚಾರ್ಯ ಬಳಿಗೆ ಹೋಗ್ತಾ ಇದ್ದಾಳೆ. ಯಯಾತಿ ಕರಿತಾ ಇದ್ದಾನೆ, ಅವನ ಕೂಗಿಗೆ ಬೆಲೆ ಕೊಡಲಿಲ್ಲ. ಅವಳ ಹಿಂದೆ ಓಡಿ ತಡಿತಾ ಇದ್ದಾನೆ, ನಿಲ್ಲಿಲ್ಲ ದೇವಯಾನಿ. ಯಾಕೆ ಅಂದರೆ ಇನ್ನು ಶುಕ್ರಾಚಾರ್ಯ ಬಳಿಗೆ ಹೋದರೆ ಏನಾದರೂ ಅನಾಹುತ ಆಗೋದು ಇದು ಖಂಡಿತ ಎಂಬುದಾಗಿ ತಾನು ತಿಳಿದ ಯಯಾತಿ ಬೇಕಾದಷ್ಟು ಪ್ರಯತ್ನವನ್ನು ಪಟ್ಟ. ಆದರೂ ದೇವಯಾನಿಯನ್ನು ತಡಿಲಿಕ್ಕಾಗಲಿಲ್ಲ. ನೇರವಾಗಿ ಶುಕ್ರಾಚಾರ್ಯರ ಬಳಿಗೆ ಹೋಗಿದ್ದಾಳೆ, ನಮಸ್ಕಾರವನ್ನು ಮಾಡಿದಳು. ಅಚಿರಾದೇವ ಸಂಪ್ರಾಪ್ತ ಕಾವ್ಯಸ್ಯ ಉಶನಸಃ ಅಂತಿಕಂ ಸಾತು ದೃಷ್ಟ್ವೈವ ಪಿತರಂ ಅಭಿವಾದ್ಯ ಅಗ್ರತಸ್ಥಿತ ಅನಂತರಂ ಯಯಾತಿಸ್ತು ಪೂಜಯಾಮಾಸ ಭಾರ್ಗವಂ. ಅವಳು ಹೋಗಿ ತಂದೆಯ ಮುಂದೆ ನಿಂತಳು, ನಮಸ್ಕಾರವನ್ನು ಮಾಡಿದಳು. ಅವಳ ಹಿಂದೆಗೆ ಯಯಾತಿಯು ಬಂದಿದ್ದಾನೆ, ಅವನು ನಮಸ್ಕಾರವನ್ನು ಮಾಡಿದ. ಕೂಡಲೇ ಹೇಳುತ್ತಾ ಇದ್ದಾಳು ದೇವಯಾನಿ, ಅಪ್ಪ, ಧರ್ಮದಿಂದ ಅಧರ್ಮ ಗೆದ್ದಿದೆ ಅಂತಂದು. ಇವತ್ತು ಧರ್ಮ ಸೋತು ಅಧರ್ಮ ಗೆದ್ದಿತು ಅಂತ. ಹೇಗೆ ಗೆದ್ದದ್ದು ನೋಡು, ಇವರಿಬ್ಬರು ಸೇರಿ ಅಧರ್ಮವನ್ನು ಮಾಡಿದ್ದಾರೆ. ಶರ್ಮಿಷ್ಠೆಯಿಂದಾಗಿ ಧರ್ಮ ಸೋತಿದೆ, ಇವತ್ತು ಅಧರ್ಮ ಗೆದ್ದಿದೆ. ಯಯಾತಿಯನ್ನು ನನಗೆ ಮದುವೆ ಮಾಡಿಕೊಡುವಾಗ ನೀವೇನು ಹೇಳಿದ್ರಿ? ಮಹಾಧರ್ಮಿಷ್ಠ ಇವ, ಧರ್ಮವನ್ನು ಪಾಲನೆ ಮಾಡುವವನು ಅಂತಲ್ವಾ? ಆದರೆ ಇವತ್ತು ಅಧರ್ಮವನ್ನು ಮಾಡಿದ್ದಾನೆ. ನಿಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ, ನಿಮ್ಮ ಮಾತಿಗೆ ವಿರುದ್ಧವಾಗಿ ಶರ್ಮಿಷ್ಠೆಯನ್ನು ವಿವಾಹ ಮಾಡಿಕೊಂಡು ಅವಳ ಜೊತೆಗೆ ಸಂಘವನ್ನು ಮಾಡಿ, ಸಂಪರ್ಕವನ್ನು ಮಾಡಿ ಮಕ್ಕಳನ್ನು ಪಡೆದಿದ್ದಾನೆ. ಹೇಳಿಕೊಂಡ್ಳು, ಮಕ್ಕಳನ್ನು ಪಡೆದದ್ದು ಇನ್ನೂ ಸ್ವಲ್ಪ ದುಃಖ ಆಗಲಿಕ್ಕೆ ಜಾಸ್ತಿ. ಏನು ಕಾರಣ ಏನು ಗೊತ್ತೋ? ನನ್ನ ದೌರ್ಭಾಗ್ಯ, ಅವಳಲ್ಲಿ 3 ಜನ ಮಕ್ಕಳು, ನನಗೆ 2 ಮಕ್ಕಳು ಅಂತಂದು. ಯಾವಾಗ ಈ ಮಾತು ಶುಕ್ರಾಚಾರ್ಯದ ಕಿವಿಗೆ ಬಿತ್ತೋ ಕೂಡಲೇ ಹೇಳ್ತಾ ಇದ್ದ, ಧರ್ಮಜ್ಞ ಇತಿ ವಿಖ್ಯಾತಃ ಏಷ ರಾಜ ಭೃಗುದ್ವಃ ಅತಿಕ್ರಾಂತಶ್ಚ ಮರ್ಯಾದಾಂ ಕಾವ್ಯ ಏತತ್ ಕಥಯಾಮಿತೆ ಅಂತಂದು. ಆ ಶುಕ್ರಾಚಾರ್ಯನ ಕುರಿತು ಹೇಳಿದ್ದು ಯಯಾತಿ ಅಧರ್ಮವನ್ನು ಮಾಡಿದ್ದಾನೆ, ಹಾಗಾಗಿ ಇವನ ಜೊತೆಗೆ ನಾನು ಇರೋದಿಲ್ಲ ಅಂತ ಇಷ್ಟು ಅಂಶಗಳನ್ನು ಹೇಳಿದಾಗ ಶುಕ್ರಾಚಾರ್ಯ ಏನೂ ವಿಚಾರ ಮಾಡದೆ ಆ ಯಯಾತಿಗೆ ಶಾಪ ಕೊಟ್ಟರು. ಏನು ಶಾಪ ಕೊಟ್ಟದ್ದು?
ಯಾವ ಕಾರಣದಿಂದಾಗಿ ನೀನು ಅಪೇಕ್ಷೆ ಪಟ್ಟು ಹೋಗಿದೆಯೋ ನಿನಗೆ ಯೌವನ ಹೋಗಿ ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಟ್ರಂತೆ. ಯಯಾತಿಗೆ ಯಾಕೆ ಆ ಕಾಲದಲ್ಲಿ ವೃದ್ಧಾಪ್ಯ ಬಂತು ಅನ್ನೋದಕ್ಕೆ ಇದೇ ಕಾರಣ. ಒಂದೇ ಒಂದು ಆ ಶುಕ್ರಾಚಾರ್ಯರ ಶಾಪ. ಧರ್ಮಜ್ಞಸ್ಸನ್ ಮಹಾರಾಜ ಯೋ ಅಧರ್ಮಮಕೃತ ಪ್ರಿಯಂ ತಸ್ಮಾಜ್ಜರಾ ತ್ವಾಂ ಅಚಿರಾತ್ ಧರ್ಷಯಿಷ್ಯತಿ ದುರ್ಜಯ. ಕೂಡಲೇ ನೀನು ಯೌವನವನ್ನು ಬಿಟ್ಟು ವೃದ್ಧಾಪ್ಯವನ್ನು ನೀನು ಪಡೆದುಕೊಳ್ಳುತ್ತಿ ಅಂತ ಶಾಪವನ್ನೇ ಕೊಟ್ಟುಬಿಟ್ರಂತೆ. ಏನು ಮಾಡಬೇಕು ಗೊತ್ತಿತ್ತಿವನಿಗೆ, ಏನಾದರೂ ದೇವಯಾನಿ ಶುಕ್ರಾಚಾರ್ಯ ಹತ್ರ ಹೋದರೆ ಏನಾದರೂ ಅನಾಹುತ ಆಗೋದು ಖಂಡಿತ ಅಂತ ಮೊದಲೇ ಭಾವಿಸಿದ್ದ. ಆದರೆ ಇಂಥ ಅನಾಹುತ ನಡೆಯುತ್ತೆ ಅಂತ ಸುತರಾಂ ಬಯಸಿರಲಿಲ್ಲ. ಅದಕ್ಕೆ ಪ್ರಾಯ ಹೇಳಿದ್ದೋ ಏನೋ, ಬ್ರಾಹ್ಮಣರ ಬಗ್ಗೆ ತುಂಬ ಹುಷಾರಾಗಿರಬೇಕು ಅಂತ. ದೇವಯಾನಿ ವಿವಾಹ ಮಾಡಿಕೋ, ನನ್ನನ್ನು ಮದುವೆ ಆಗು ಅಂತ ಹೇಳಿದರೆ ಯಾರನ್ನು ಬೇಕಾದರೂ ಎದುರು ಹಾಕ್ಕೊಳ್ಬೋದು, ಬ್ರಾಹ್ಮಣರನ್ನು ಎದುರು ಹಾಕ್ಕೊಳ್ಬಾರದು ಅಂತ ಅವ ದೃಷ್ಟಾಂತ ಕೊಟ್ಟಿದ್ದ. ಹಾವು ತುಳಿದರೆ, ಹಾವು ಕಚ್ಚಿದರೆ ಒಬ್ಬ ಸಾಯ್ತಾನೆ, ಬೆಂಕಿ ತಾಗಿದರೆ ಅವ ಒಬ್ಬ ಸಾಯ್ತಾನೆ, ಬಾಣ ತಗಲಿದರೆ ಒಬ್ಬ ಸಾಯ್ತಾನೆ. ಆದರೆ ಬ್ರಾಹ್ಮಣರ ಶಾಪ ಇಡೀ ರಾಷ್ಟ್ರವನ್ನೇ ಸುಟ್ಟು ಬಿಡುತ್ತೆ. ಹಾಗಾಗಿ ಬ್ರಾಹ್ಮಣರ ಬಗ್ಗೆ ಬಹಳ ಹುಷಾರಾಗಿರಬೇಕು ಅಂತಂದಿದ್ದ. ಆದರೆ ಶುಕ್ರಾಚಾರ್ಯರ ತಪಸ್ಸಿನ ಪ್ರಭಾವ, ಅವರ ಮಂತ್ರಗಳ ಸಿದ್ಧಿ ಏನು ಮಾಡಿತು? ಯೌವನ ಹೋಯಿತು, ಅವನಿಗೆ ಮುಪ್ಪು ಬಂತು ಅಂತ. ಏನು ಮಾಡಬೇಕು? ಯಾತಿ ಮತ್ತೆ ಬೇಡುತ್ತಾ ಇದ್ದಾನೆ. ಏನು ಪರಿಪರಿಯಾಗಿ ಕೇಳಿಕೊಂಡ. ಋತುಂ ವೈ ಯಾಚಮಾನಾಯಾಹ ಭಗವನ್ ನಾಣ್ಯಚೇತಸ. ದೊಡ್ಡ ಅಧರ್ಮವನ್ನು ಮಾಡಿದ್ದಿ ನೀನು ಅಂತಂದರು. ಮಾಡಲಿಲ್ಲ ಅಂತಂದ ಯಯಾತಿ. ಯಾಕೆಂದರೆ ಒಬ್ಬಳು ಸ್ತ್ರೀ ಋತುಮತಿಯಾಗಿ ನನ್ನ ಪತ್ನಿಯಾಗಿಯೇ ಅವಳು ನನ್ನನ್ನು ಬೇಡಿಕೊಂಡಾಗ, ಪುತ್ರ ಭಿಕ್ಷೆಯನ್ನು ಬೇಡುವಾಗ ರಾಜನಾಗಿ ನಾನು ಅದನ್ನು ಕೊಡದೇ ಇದ್ದರೆ ಅದೇ ದೊಡ್ಡ ಅಧರ್ಮವಾದೀತು. ಅದಕ್ಕೋಸ್ಕರ ನಾನು ಹೀಗೆ ಮಾಡಬೇಕಾಯಿತು. ಆದ್ದರಿಂದ ನಾನು ಮಾಡಿದ್ದು ಅನ್ಯಾಯ ಅಲ್ಲ, ಅಧರ್ಮ ಅಲ್ಲ. ಹಾಗಾಗಿ ನನ್ನ ಶಾಪವನ್ನು ವಿಶಾಪಗೊಳಿಸಿರಿ, ಅದಕ್ಕೆ ಶಾಪದಿಂದ ಮುಕ್ತನನ್ನಾಗಿ ಮಾಡಿರಿ, ಅನ್ಯಾಯವನ್ನು ಮಾಡಲಿಲ್ಲ ಅಂತ ಅನೇಕ ರೀತಿಯಲ್ಲಿ ತಾನು ಕೇಳಿಕೊಂಡ. ಇನ್ನೊಂದು ನನ್ನ ಪ್ರತಿಜ್ಞೆ ಇದೆ. ಯದ್ಯದ್ ವೃಣೋತಿ ಮಾಂ ಕಶ್ಚಿತ್ ತತ್ತದ್ದೇಯಂ ಇತಿವ್ರತಂ. ನನ್ನದೊಂದು ಪ್ರತಿಜ್ಞೆ, ಯಾರ್ಯಾರು ಏನನ್ನು ಕೇಳುತ್ತಾರೋ ಅದೆಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ನನ್ನ ಪ್ರತಿಜ್ಞೆ ಇದೆ. ಹಾಗಾಗಿ ಶರ್ಮಿಷ್ಠೆಯನ್ನು ನೀವೇ ವಿವಾಹ ಮಾಡಿಕೊಟ್ಟಿದ್ದೀರಿ, ಮಾಡಿ ಒಂದು ಮಾತನ್ನು ಹೇಳಿದ್ದೀರಿ. ಆದರೆ ಅವಳು ಅಷ್ಟು ಪುತ್ರ ಭಿಕ್ಷೆಯನ್ನು ಬೇಡುವಾಗ ಇಲ್ಲ ಅಂತ ಹೇಳುವಷ್ಟು ಮನಸ್ಸು ನನ್ನಲ್ಲಿ ಬರಲಿಲ್ಲ. ಆದ್ದರಿಂದ ಅವಳ ಜೊತೆಗೆ ನಾನು ಈ ಸಂಪರ್ಕವನ್ನು ಮಾಡಬೇಕಾಯಿತು. ಹಾಗಾಗಿ ನಾನು ಅಧರ್ಮವನ್ನು ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ. ಹಾಗಾಗಿ ನನ್ನನ್ನು ಶಾಪಮುಕ್ತನನ್ನಾಗಿ ಮಾಡಿರಿ ಅಂತ ಅವ ಕೇಳಿಕೊಂಡಾಗ ಹೇಳಿದರು ಶುಕ್ರಾಚಾರ್ಯರು. ಬ್ರಾಹ್ಮಣರ ಬಾಯಿಂದ ಬಂದು ಒಂದು ಮಾತು ಬಂತು ಅಂದರೆ ಮುಗಿತು, ಅದು ಹಾಗೇ ನಡಿಬೇಕು ಅಂತ. ಹಾಗಾದರೆ ಈಗೇನು ಮಾಡಬೇಕು? ಒಂದೇ ಮಾತು. ಕ್ರುದ್ಧೇನ ಉಶನಸಾ ಶಬ್ದಃ ಯಯಾತಿ ನಾಹುಷಸ್ತದ ಪೂರ್ವಂ ವಯಃ ಪರಿತ್ಯಜ್ಯ ಜರಾಂ ಸದ್ಯೋ ಅನ್ವಪದ್ಯತ. ಹಾಗಾಗಿ ಶುಕ್ರಾಚಾರ್ಯ ಹೇಳಿದರು, ಬ್ರಾಹ್ಮಣರು ಹೇಳಿದ ಮಾತು ಸುಳ್ಳಾಗೋದಿಲ್ಲ ಅಂತ ಹೇಳಿದ ಮರುಕ್ಷಣದಲ್ಲಿ ತನ್ನ ಯೌವನವನ್ನು ಕಳೆದುಕೊಂಡ ಮುದುಕನಾಗಿ ಬಿಟ್ಟ ಯಯಾತಿ. ಊಹೆಯೂ ಮಾಡಿರಲಿಲ್ಲ ಯಯಾತಿ, ನನಗೆ ಇಂಥ ಸ್ಥಿತಿ ಬರುತ್ತೆ ಅಂತ ಊಹೆಯೂ ಮಾಡಿರಲಿಲ್ಲ ಯಯಾತಿ. ಯುವಕನಾದವ ಅವ ಮುದುಕನಾಗಿ ಬಿಟ್ಟಿದ್ದಾನೆ. ಮುಂದೇನು ಮಾಡಬೇಕು ಕೇಳಿಕೊಂಡ. ಇನ್ನೂ ದೇವಯಾನಿಯಲ್ಲಿ ಅನೇಕ ವರ್ಷಗಳ ಸಂಸಾರ ಮಾಡಲಿಕ್ಕಿದೆ. ಹಾಗಾಗಿ ನೀವು ನನ್ನನ್ನು ಮುದುಕನನ್ನಾಗಿ ಮಾಡಿಬಿಟ್ರೆ ಅವಳ ಜೊತೆಗೆ ಸಂಸಾರವನ್ನು ನಾನು ಹೇಗೆ ಮಾಡಬೇಕು? ಹಾಗಾಗಿ ಮತ್ತೆ ನನ್ನನ್ನು ಯುವಕನನ್ನಾಗಿ ಮಾಡಿರಿ ಅಂತ ಕೇಳಿದ. ಆಗ ಶುಕ್ರಾಚಾರ್ಯ ಹೇಳುತ್ತಾರಂತೆ, ಕೊಟ್ಟ ಮಾತನ್ನು ನಾನು ವಾಪಸ್ ಪಡೀಲಿಕ್ಕಾಗೋದಿಲ್ಲ. ನಿನಗೆ ಮುಪ್ಪು ಬಂದ ಆಗಿದೆ, ಆ ಮುಪ್ಪು ಹೋಗಬೇಕು ಅಂತಾದರೆ ನಿನಗೊಂದು ವರವನ್ನು ಕೊಡ್ತೇನೆ ಅಂತಂದರು. ಏನು ವರ ಅದು? ನಿನಗೆ ನಿನ್ನ ವೃದ್ಧಾಪ್ಯವನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರಲ್ಲಿರುವ ಯೌವನವನ್ನು ನೀನು ಪಡೆದುಕೊಳ್ಳುವ ಒಂದು ಅವಕಾಶವನ್ನು ನಾನು ನಿನಗೆ ಕೊಡ್ತೇನೆ ಅಂತಂದರು ಶುಕ್ರಾಚಾರ್ಯರು. ಈ ಒಂದು ಸಿದ್ಧಿ, ಈ ಒಂದು ಶಕ್ತಿ ನಿನಗೆ ಬರುವಂತೆ ನಾನು ಅನುಗ್ರಹವನ್ನು ಮಾಡುತ್ತೇನೆ. ಅದರಿಂದ ನಿನ್ನ ವೃದ್ಧಾಪ್ಯವನ್ನು ನೀನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವ ಒಂದು ವರವನ್ನು ಆ ಸಂದರ್ಭದಲ್ಲಿ ಕೊಟ್ಟರು. ಸ್ವಲ್ಪ ಸಮಾಧಾನ ಆಯಿತು. ಅವ ಕೇಳಿದ, ಯಾರ ಬಳಿಯಲ್ಲಿ ಮುಪ್ಪನ್ನು ಕೊಟ್ಟು ಯೌವನವನ್ನು ಯಾರ ಬಳಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ? ಮತ್ತೊಬ್ಬರ ಬಳಿಯಲ್ಲಿ ಕೇಳಿದರೆ ಕೊಡ್ತಾನೇನೋ? ಕೊಡೋದಿಲ್ಲ. ತನಗೆ 5 ಜನ ಮಕ್ಕಳಿದ್ದಾರೆ. ದೇವಯಾನಿಯಲ್ಲಿ 2 ಹುಟ್ಟಿದ್ದಾರೆ, ಶರ್ಮಿಷ್ಠೆಯಲ್ಲಿ 3 ಜನ ಹುಟ್ಟಿದ್ದಾರೆ. ಈ 5 ಜನ ಮಕ್ಕಳಲ್ಲಿ ನಾನು ವೃದ್ಧಾಪ್ಯವನ್ನು ಅವರಿಗೆ ಕೊಟ್ಟು ಅವರ ಯೌವನವನ್ನು ನಾನು ಪಡೆದುಕೊಳ್ತೇನೆ. ಆದರೆ
ಯಾರು ನನಗೆ ಯೌವನವನ್ನು ಕೊಟ್ಟು ವೃದ್ಧಾಪ್ಯವನ್ನು ಸ್ವೀಕಾರ ಮಾಡ್ತಾರೋ ಅವರನ್ನೇ ನಾನು ಮುಂದೆ ರಾಜನನ್ನಾಗಿ ಮಾಡ್ತೇನೆ, ಇದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂತಂದ. ಅದಕ್ಕೆ ಶುಕ್ರಾಚಾರ್ಯರು ಏನು ಅದಕ್ಕೆ ಅಡ್ಡಿಪಡಿಸಲಿಲ್ಲ. ಆಯ್ತು, ನಿನಗೆ ಯಾರು ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿ ಯೌವನವನ್ನು ಕೊಡ್ತಾರೆಯೋ ಅವರೇ ಮುಂದೆ ನಿನ್ನ ಆಧಿಪತ್ಯವನ್ನು ಅವರು ವಹಿಸಿಕೊಳ್ಳುತ್ತಾರೆ, ಅವರೇ ಮುಂದೆ ರಾಜರಾಗ್ತಾರೆ. ನಾಹಂ ವೃಷಾ ಬ್ರವೀಂ ಏತದ್ ಜರಾಂ ಪ್ರಾಪ್ತೋಸಿ ಭೂಮಿಪ ಜರಾಂತು ಏತಾಂ ತ್ವಂ ಅನ್ಯಸ್ಮಿನ್ ಸಂಕ್ರಾಮಯ ಯದೀಚ್ಛಸಿ. ಆದ್ದರಿಂದ ಯಾರು ನಿನಗೆ ಯೌವನವನ್ನು ಕೊಡ್ತಾರೆಯೋ ಅಂಥವರು ವಿಶೇಷವಾಗಿ ನಿನಗೆ ಮುಂದಿನ ರಾಜರು ಅವರೇ ಆಗ್ತಾರೆ. ವಯೋದಾಸ್ಯತಿ ತೇ ಪುತ್ರಃ ಯಸ್ಸ ರಾಜ ಭವಿಷ್ಯತಿ ಆಯುಷ್ಮಾನ್ ಕೀರ್ತಿಮಾಂಶ್ಚೈವ ಬಹು ಅಪತ್ಯಸ್ತಥೈವ ಚ. ಇಷ್ಟು ಮಾತನ್ನು ಶುಕ್ರಾಚಾರ್ಯ ಹೇಳಿದರು. ನಿನಗೆ ಯಾರು ಅವರ ಯೌವನವನ್ನು ಕೊಡ್ತಾರೆಯೋ ಅವರು ಒಳ್ಳೆ ಕೀರ್ತಿವಂತರಾಗ್ತಾರೆ, ಬೇಕಾದಷ್ಟು ಮಕ್ಕಳು ಮೊಮ್ಮಕ್ಕಳುಗಳನ್ನೆಲ್ಲ ಪಡೆದುಕೊಳ್ತಾರೆ, ಒಳ್ಳೆಯ ಆಯುಷ್ಯ ಕೀರ್ತಿ ಎಲ್ಲವೂ ಅವರಿಗೆ ಸಿಗುವಂತಾಗಲಿ, ಅದಕ್ಕೆ ನಾನೇನು ಅಡ್ಡಿ ಮಾಡೋದಿಲ್ಲ ಅಂತ ಇಷ್ಟು ಅಂಶಗಳನ್ನು ಶುಕ್ರಾಚಾರ್ಯರು ಯಯಾತಿಗೆ ಕೊಟ್ಟರು. ಅನಿವಾರ್ಯವಾಗಿ ಯುವಕನಾಗಿ ಹೋದ ಯಯಾತಿ ವೃದ್ಧನಾಗಿ ತನ್ನ ಅರಮನೆಗೆ ಬರ್ತಾ ಇದ್ದಾನೆ. ಎಲ್ಲ ಮಕ್ಕಳಿಗೆ ಗುರುತೇ ಸಿಗಲಿಲ್ಲ ಪಾಪ. ಆ ಯದು, ತುರ್ವಸು, ದೃಹ್ಯು ಮತ್ತು ಪೂರು, ಹೀಗೆ 5 ಜನ ಮಕ್ಕಳು. ಅದರಲ್ಲಿ ಪೂರು ಕೊನೆಯವ. ಮುಂದೆ ಇಷ್ಟು ಈ ಒಂದು 77ನೇ ಅಧ್ಯಾಯ ಅದು ಇಲ್ಲಿಗೆ ಮುಕ್ತಾಯ ಆಗಿದೆ. 78ನೇ ಅಧ್ಯಾಯದಿಂದ ಇದೇ ಕಥೆ ಇನ್ನು ಮುಂದುವರಿಯುತ್ತೆ. ಯೌವನವನ್ನು ತಾನು ಪಡೆದುಕೊಳ್ಳುತ್ತಾನೆ. 5 ಜನ ಮಕ್ಕಳಲ್ಲಿ ಕೇಳುತ್ತಾನೆ ಯಯಾತಿ, ಯಾರು ನನಗೆ ವೃದ್ಧಾಪ್ಯವನ್ನು ತೆಗೆದುಕೊಂಡು ಯೌವನವನ್ನು ಯಾರು ಕೊಡ್ತೀರಿ ಕೇಳ್ತಾನೆ. 4 ಜನ ಮಂದಿ ಒಪ್ಪೋದಿಲ್ಲ. 5ನೆಯವ ಪೂರು ಶರ್ಮಿಷ್ಠೆಯ ಕೊನೆಯ ಮಗ, ಅವ ತನ್ನ ಯೌವನವನ್ನು ಅವನಿಗೆ ಕೊಟ್ಟು ಆ ವೃದ್ಧಾಪ್ಯವನ್ನು ತಾನು ಸ್ವೀಕಾರ ಮಾಡ್ತಾನೆ ಎನ್ನುವ ಕಥೆ ಮುಂದಿನ ಅಧ್ಯಾಯಗಳಲ್ಲಿ ಅದು ಬರುತ್ತೆ. ಆ ಭಾಗವನ್ನು ಮುಂದಿನ ಪ್ರವಚನದಲ್ಲಿ ತಾವೆಲ್ಲರೂ ಕೇಳೋಣಂತಾಗಲಿ ಅಂತ ಹೇಳುತ್ತಾ, ನಮ್ಮ ಈ ಒಂದು ಅವಧಿಯಲ್ಲಿ ಸುಮಾರು 3-4 ದಿವಸಗಳಲ್ಲಿ 5 ಅಧ್ಯಾಯಗಳ ಅವಲೋಕನ ಅದು ನಡೆದಿದೆ. ಪರಮ ಪೂಜ್ಯ ವಿದ್ಯಾಶ್ರೀಷತಿ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಈ ಒಂದು ಜ್ಞಾನ ಕಾರ್ಯದಲ್ಲಿ ಭಾಗವಹಿಸುವ ದೊಡ್ಡ ಭಾಗ್ಯ ಅದು ನಮ್ಮ ಪಾಲಿಗೆ ದೊರೆತಿದೆ. ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅವರಿಗೆ ಸಲ್ಲಿಸಿ 4 ಮಾತುಗಳು ವ್ಯಾಸಪೀಠದಲ್ಲಿ ಕುಳಿತು ಬಂದಿದ್ದರೆ ಅದು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಪರಮಾನುಗ್ರಹ ಎಂಬುದಾಗಿ ಭಾವಿಸ್ತಾ, ಇಷ್ಟು ದಿವಸಗಳ ಪ್ರವಚನದ ಪುಣ್ಯವನ್ನು ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡುತ್ತೇನೆ ಅಂತ ಹೇಳುತ್ತಾ, ಎಲ್ಲರಿಗೂ ಹರಿವಾಯುಗಳ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು.